Praise the Lord. Praise the Lord. A very good evening to all of you. ಎಲ್ರಿಗೂ ಶುಭ ಸಾಯಂಕಾಲ ವೇಳೆಯ ವಂದನೆಗಳು. How are you all doing? ನೀವೆಲ್ಲರೂ ಚೆನ್ನಾಗಿದ್ದೀರಾ? Good. Happy to see you all. Praise the Lord. ನಿಮ್ಮೆಲ್ಲರನ್ನು ನೋಡಲು ತುಂಬಾ ಸಂತೋಷಿಸ್ತೇವೆ. Okay, today we're about to end the topic about the Holy Spirit. ಪವಿತ್ರಾತ್ಮನ ಕುರಿತಾಗಿನ ಒಂದು ಅಧ್ಯಯನವನ್ನ ಟಾಪಿಕ್ ಅನ್ನ ನಾವು ಈ ವಾರ ಪೂರ್ತಿ ಮಾಡಲಿದ್ದೇವೆ. Next week we'll be finishing. ಬರುವ ವಾರ ನಾವು ಅದನ್ನ ಸಂಪೂರ್ಣವಾಗಿ ಮುಗಿಸಲಿದ್ದೇವೆ. Okay, so today we're going to discuss few important things. ಇವತ್ತು ಕೆಲವು ಮುಖ್ಯ ಅಂಶಗಳನ್ನು ನಾವು ಚರ್ಚಿಸಲಿದ್ದೇವೆ. Okay, all of us have a desire in our heart, right? ನಮ್ಮೆಲ್ಲರಿಗೆ ಹೃದಯದಲ್ಲಿ ಒಂದು ಆಶೆ ಇದೆ. That we want to be led by the Holy Spirit. ಅದು ನಾವು ಪವಿತ್ರಾತ್ಮನಿಂದ ಮುನ್ನಡೆಯಬೇಕೆಂಬುದಾಗಿ. How to hear His voice. ಆತನ ಸ್ವರವನ್ನು ಹೇಗೆ ಕೇಳುವುದು. How to understand what He is thinking. ಆತನು ಏನನ್ನ ಆಲೋಚಿಸ್ತಾನೋ ನಮ್ಮ ಬಗ್ಗೆ ಅದ್ರ ಕುರಿತಾಗಿ ನಮಗೆ ಅರಿವು ಬರಲು. What is the next step of my life? What is God's will? ಮತ್ತು ನನ್ನ ಜೀವನದ ನೆಕ್ಸ್ಟ್ ಒಂದು ಹೆಜ್ಜೆ ಏನಾಗಿದೆ ಮತ್ತು ದೇವರ ಚಿತ್ತ ಏನಾಗಿದೆ ಅದರ ಕುರಿತಾಗಿ. Okay, you have any thoughts like that? ಈ ತರ ಯಾವ್ದಾದ್ರು ಆಲೋಚನೆ ನಿಮ್ಮಲ್ಲಿ ಇದೆಯಾ? Yes, we all have a certain amount of desire to know God. ದೇವರನ್ನು ಅರಿಯಲು ಈ ಮಟ್ಟಿನ ಆಶೆ ನಮ್ಮೆಲ್ಲರಲ್ಲಿ ಇದೆ. And the word of God says, ದೇವರ ವಾಕ್ಯ ಹೇಳ್ತದೆ, He speaks. He knows how to speak. ಪವಿತ್ರಾತ್ಮನಿಗೆ ಗೊತ್ತು ಹೇಗೆ ಮಾತಾಡಬೇಕೆಂಬುದಾಗಿ ತನ್ನ ಜನರ ಜೊತೆ. Praise the Lord. Praise the Lord. So last week most of you are not here. ಕಳೆದ ವಾರ ತುಂಬಾ ಜನ ಇಲ್ಲಿ ಇರಲಿಲ್ಲ. Okay, but we were discussing about how to hear God's voice. ಹೇಗೆ ದೇವರ ಸ್ವರವನ್ನು ಕೇಳುವುದು ಎಂಬುದರ ಕುರಿತಾಗಿ ನಾವು ಚರ್ಚಿಸ್ತಾ ಇದ್ವಿ. And in that we discussed about Samuel. ಮತ್ತು ನಾವು ಸಮುವೇಲನ ಕುರಿತಾಗಿ ಮಾತನಾಡಿದ್ವಿ. Okay, let's read little bit about Samuel. First Samuel chapter 3. ಸಮುವೇಲ 1ನೇ ಸಮುವೇಲ 3ನೇ ಅಧ್ಯಾಯ ಓದೋಣ. Verse 1 to 7. 1ರಿಂದ 7ನೇ ವಚನ. Okay, let's read that scripture portion. ಬಾಲಕನಾದ ಸಮುವೇಲನು ಏಲಿಯ ಕೈಗಳಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳವಾಗಿದ್ದವು, ದೇವದರ್ಶನಗಳು ಅಪರೂಪವಾಗಿದ್ದವು. ಏಲಿಯ ಕಣ್ಣುಗಳು ದಿನ ದಿನಕ್ಕೆ ಮೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋದವು. ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. Okay, praise God. Praise so God. Here the scripture portion says that in those days the visions and dreams and hearing the voice of God was very rare. ದೇವರ ವಾಕ್ಯ ಹೇಳ್ತಾ ಇದೆ, ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳವಾಗಿದ್ದವಂತೆ ಮತ್ತು ದೇವದರ್ಶನಗಳು ಅಪರೂಪವಾಗಿದ್ದವೆಂಬುದಾಗಿ. Okay, in some time we'll see why. ಯಾಕೆ ಎಂಬುದಾಗಿ ನಾವಿನ್ನು ಹೆಚ್ಚಾಗಿ ಓದುವಾಗ ನಾವು ಡಿಸ್ಕಸ್ ಮಾಡೋಣ. And there was a high priest here. ಮತ್ತು ಅಲ್ಲಿ ಒಬ್ಬ ಏಲಿಯನು ಎಂಬ ಒಬ್ಬ ಮಹಾಯಾಜಕನಿದ್ದನು. Okay, and he was also the judge, right? ಆತನು ಒಂದು ನ್ಯಾಯಸ್ಥಾಪಕನು ಕೂಡ ಆಗಿದ್ದನು, ನ್ಯಾಯಾಧೀಶನಾಗಿದ್ದನು. Okay, and he was very old. ಆತನು ವಯಸ್ಸಿನವನಾಗಿದ್ದನು. And he is also not able to see properly. ಆತನಿಗೆ ಸರಿ ಕಣ್ಣು ಕಾಣಿಸ್ತಾ ಇರಲಿಲ್ಲ. Okay, the incident explains to us. ನಮಗೆ ಈ ಕತೆ ವಿವರವಾಗಿ ಹೇಳುತ್ತದೆ. It explains to us that this is a time for the next generation warriors to rise up. ಈ ಒಂದು ವಚನವಾಗಿ ಏನ್ ಹೇಳ್ತದೆ ಎಂಬುದಾಗಿ ಹೇಳಿದ್ರೆ, ಮುಂದೆ ಬರುವಂತಹ ಜನಾಂಗವು ಎದ್ದೇಳು, ಮುಂದಿನ ಶತಮಾನ ಎದ್ದೇಳುವಂತ ಸಮಯ ಇದಾಗಿತ್ತು ಎಂಬುದಾಗಿ ನಾವು ಹೇಳ್ತೇವೆ. Now is a time for another prophet to rise up. ಈಗ ಇನ್ನೊಂದು ಪ್ರವಾದಿ ಏಳುವ ಸಮಯ ಎಂಬುದಾಗಿ ಇದೆಲ್ಲ ವಚನಗಳು ನಮಗೆ ತಿಳಿಸಿಕೊಡ್ತವೆ. Okay, but that prophet was a small boy, right? ಆದ್ರೆ ಆ ಪ್ರವಾದಿ ಚಿಕ್ಕ ಹುಡುಗನಾಗಿದ್ದನು, ಬಾಲಕನಾಗಿದ್ದನು. That's what the first verse says. ಅದೇ ಮೊದಲನೇ ವಚನ ಹೇಳ್ತಾ ಇದೆ. Okay, let's read further. ನಾವು ಮುಂದೆ ಓದೋಣ. ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವದೀಪವು ಇನ್ನೂ ಉರಿಯುತ್ತಲೇ ಇರುವಾಗಲೇ ಯೆಹೋವನು ಸಮುವೇಲನನ್ನು ಕರೆದನು. ಸಮುವೇಲನು ಬಂದೇನೆಂದು ಉತ್ತರ ಕೊಟ್ಟು ಓಡನೆ ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು ಏಲಿಯ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಅಂದನು. ಸಮುವೇಲನು ಹೋಗಿ ಮಲಗಿದನು. ಯೆಹೋವನು ತಿರುಗಿ ಸಮುವೇಲನೇ ಎಂದು ಕರೆದನು. ಸಮುವೇಲನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದೆಯಲ್ಲ ಅನ್ನಲು ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಆವರೆಗೆ ಸಮುವೇಲನಿಗೆ ಯೆಹೋವನ ಅನುಭವವಿರಲಿಲ್ಲ. ಅವನು ದೈವೋಕ್ತರಗಳನ್ನು ಹೊಂದಿರಲಿಲ್ಲ. ಯೆಹೋವನು ಸಮುವೇಲನನ್ನು 3ನೆಯ ಸಾರಿ ಕರೆದನು. ಅವನು ತಟ್ಟನೆ ಏಲಿಯನ ಹತ್ತಿರ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದೆಯಲ್ಲ ಅನ್ನಲು ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಏಲಿಯನಿಗೆ ತಿಳಿದು ಅವನಿಗೆ,
ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ ಅಪ್ಪನೇ ಆಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. Amen. Praise the Amen. Lord. Praise the Lord. Okay, so here this is a beautiful experience Samuel had. ಇದೊಂದು ಸುಂದರವಾದ ಅನುಭವ ಸಮುವೇಲನಿಗೆ ಆಗಿದ್ದು ನಾವು ನೋಡ್ತೇವೆ. The word of God says Samuel was a small boy. ದೇವರ ವಾಕ್ಯ ಹೇಳ್ತದೆ ಸಮುವೇಲನೊಂದು ಚಿಕ್ಕ ಬಾಲಕನಾಗಿದ್ದನು. Okay, you know the story of Hannah, right? ನಿಮಗೆ ಹ್ಯಾನನ ಕತೆ ಗೊತ್ತು. When she did not have children, ಅವಳಿಗೆ ಮಕ್ಕಳು ಇರದಾಗ she was crying out in the presence of God. ಅವಳು ದೇವರ ಪ್ರಸನ್ನತೆಯಲ್ಲಿ ಅಳುತ್ತಾ ಪ್ರಾರ್ಥಿಸ್ತಾ ಇದ್ಲು. And God answered her prayers. ದೇವರು ಅವಳ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. She made a commitment with the Lord. ಅವಳು ದೇವರ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ತಾಳೆ. She said, if you give me a child, ನೀನ್ ನನ್ಗೆ ಒಂದು ಮಗುವನ್ನು ಕೊಟ್ರೆ I'll give that child back to you. ನಿನ್ಗೆ ಆ ಮಗುವನ್ನು ನಾನು ಒಪ್ಪಿಸಿ ಕೊಡ್ತೇನೆ ಎಂಬುದಾಗಿ ಒಂದು ಒಡಂಬಡಿಕೆ ಮಾಡ್ತಾಳೆ. So she conceived. ಆಮೇಲೆ ಅವಳು ಗರ್ಭ ಧರಿಸ್ತಾಳೆ. Conceived this boy named Samuel. ಆಗ ಅವಳು ಆ ಮಗು ಹುಟ್ಟಿದ್ದು ಅವನನ್ನ ಸಮುವೇಲನ ಎಂಬುದಾಗಿ ಹೆಸರಿಡ್ತಾರೆ. And she gave back the child to the Lord's service. ಆಮೇಲೆ ಆ ಮಗುವನ್ನ ದೇವರ ಸೇವೆಗೆ ಅವಳು ಒಪ್ಪಿಸಿಕೊಡ್ತಾಳೆ. Okay, once Samuel stopped drinking milk, right? He weaned off. Then she gave the child to the Lord's service. ಆ ಮಗು ತಾಯಿಯ ಹಾಲನ್ನು ಕುಡಿಯೋದು ನಿಲ್ಲಿಸಿದ ಮೇಲೆ ಅವಳು ಹೋಗಿ ಆ ಒಂದು ದೇವರ ಸಮೀಪಕ್ಕೆ ದೇವರ ಒಂದು ಕೈಗೆ ಆ ಮಗುವನ್ನು ಒಪ್ಪಿಸಿಕೊಡ್ತಾಳೆ. Okay, so he started to grow in that place along with Eli and other disciples. ಏಲಿಯ ಮತ್ತು ಆತನ ಹಲವಾರು ಶಿಷ್ಯರ ಜೊತೆ ಸಮುವೇಲನು ಬೆಳೆಯುತ್ತಾ ಇರ್ತಾನೆ. Okay, and time has come for him to raise up as a prophet. ಈಗ ಸಮಯ ಬಂದಿದೆ ಆತನು ಪ್ರವಾದಿಯಾಗಿ ಎದ್ದೇಳಲು. Okay, and Bible says he did not have experience of the Lord yet. ಅಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅವನಿಗೆ ಇನ್ನೂ ದೇವರ ದರ್ಶನಗಳ ದೈವೋಕ್ತಿಗಳ ಅನುಭವವಿರಲಿಲ್ಲ ಎಂಬುದಾಗಿ. Praise the Lord. Praise the Lord. He did not have any experience of the visions or hearing God's voice. ದೇವರ ದೈವೋಕ್ತಿ ಅಥವಾ ದೇವರ ಸ್ವರವನ್ನು ಕೇಳುವುದು ಆತನ ಒಂದು ಯಾವ ತರದಂತ ಅನುಭವ ಆತನಿಗೆ ಇರಲಿಲ್ಲ. And the first verse says, the second verse says that the hearing God's voice was a rare thing in those days. ಆ ಕಾಲದಲ್ಲಿ ದೈವೋಕ್ತಿಗಳು ಕೇಳುವಂತದ್ದು ವಿರಳವಾಗಿದ್ದವು ಎಂಬುದಾಗಿ ನಾವು ನೋಡಿದೆವು. Okay, praise God. Praise the Lord. And where was Samuel taking rest? ಸಮುವೇಲನು ಎಲ್ಲಿ ಮಲಗಿದ್ನಂತೆ? Okay, ಎಲ್ಲಿ ಮಲಗಿದನಂತೆ? ದೇವಾಲಯದಲ್ಲಿ ಮಂಜೂಷ ಎಲ್ಲಿರ್ತದೋ ಅಲ್ಲಿ he was taking rest. Where the Ark of Covenant is, there he was sleeping. ದೇವರ ಮಂಜೂಷವೆಲ್ಲಿ ಇಡಲ್ಪಟ್ಟಿತ್ತು ಅಲ್ಲಿ ಆತನು ಮಲಗಿದ್ದನು. What does the Ark of Covenant represent? ದೇವರ ಮಂಜೂಷ ಯಾವುದಕ್ಕೆ ಸಂಕೇತವಾಗಿದೆ? What does it represent? It represents the presence of God. ದೇವರ ಪ್ರಸನ್ನತೆಯನ್ನು ಅದು ವ್ಯಕ್ತಪಡಿಸುತ್ತದೆ. Okay, so the presence of God, it is a indirect way of saying that he's resting in the presence of God. ಅದು ಒಂದು ನಾವು ಹೇಳುವುದಾದ್ರೆ ಅದು ದೇವರ ಪ್ರಸನ್ನತೆಯಲ್ಲಿ ಆತನು ನೆಲೆಸ್ತಾ ಇದ್ದಾನೋ ಎಂಬುದಾಗಿ ಇದಕ್ಕೆ ಅರ್ಥವಾಗಿದೆ. Praise the Lord. Praise So the Lord. Ark of Covenant represents God's own presence. ದೇವರ ಮಂಜೂಷವು ದೇವರ ಪ್ರಸನ್ನತೆಗೆ ಒಂದು ಸಂಕೇತವಾಗಿದೆ. Praise God. And the here we see that suddenly he heard some voice in the night. ಮತ್ತು ತಕ್ಷಣನೇ ಅವನಿಗೊಂದು ಸ್ವರವನ್ನು ಕೇಳ್ತದೆ ರಾತ್ರಿಗೆ ಅವನು ಮಲಗಿರುವಾಗ ಎಂಬುದಾಗಿ ನಾವು Okay, and the ನೋಡಿದೆವು. voice called him out Samuel. ಆ ಸ್ವರವು ಆತನು ಸಮುವೇಲನೇ ಎಂದು ಕರೆದಿತ್ತು. Okay, praise the Lord. Praise the So Lord. there the Bible is saying that he still did not have these experiences. He could not understand whose voice that was. ಅದು ಯಾರ ಸ್ವರ ಎಂಬುದಾಗಿ ಆತನಿಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ಆ ತರದ ಅನುಭವ ಆ ಸಮಯದಲ್ಲಿ ಯಾರಿಗೆ ಆಗ್ತಾ ಇರಲಿಲ್ಲ ಅಂತೆ. Okay, but he did some right things in his life. ಆದ್ರೆ ಕೆಲವು ಸರಿಯಾದ ಒಂದು ವಿಷಯಗಳನ್ನ ತನ್ನ ಜೀವನದಲ್ಲಿ ಸಮುವೇಲನ್ ಮಾಡ್ತಾನೆ. Praise God for that wonderful mother Hannah. ಆ ಒಂದು ತಾಯಿಗೋಸ್ಕರ ನಾವು ಧನ್ಯವಾದ ಹೇಳ್ತೇವೆ ಅವಳು ಹ್ಯಾನ್ನಾ ಎಂಬುದಾಗಿ. Okay, she let him grow in the presence of God. ದೇವರ ಪ್ರಸನ್ನತೆಯಲ್ಲಿ ಆ ಮಗು ಬೆಳಿಬೇಕೆಂಬುದಾಗಿ ಅವಳು ಒಪ್ಪಿಸಿಕೊಡುವುದು ದೊಡ್ಡದು. Okay, so he was growing in the house of God. ಅವನು ದೇವರ ಒಂದು ಮನೆಯಲ್ಲಿ ಬೆಳೆಯುತ್ತಾ ಇದ್ದಂತ ಬಾಲಕನಾಗಿದ್ದನು. He was resting at the presence of God. ಅಲ್ಲಿ ಹೇಳಲ್ಪಟ್ಟಿದೆ ಆತನ ದೇವರ ಪ್ರಸನ್ನತೆಯಲ್ಲಿ ನೆಲೆಸ್ತಾ ಇದ್ದನೆಂಬುದಾಗಿ. Still he did not have any experience. ಆದರೂ ಆತನಿಗೆ ಯಾವ ತರದಂತಹ ಅನುಭವ ಇರಲಿಲ್ಲ. But in the right time. ಆದರೆ ಸರಿಯಾದ ಸಮಯದಲ್ಲಿ Who spoke? ಯಾರು ಮಾತನಾಡಿದ್ರು? God spoke. ದೇವರು ಮಾತನಾಡಿದ್ರು. Praise God. Praise the Lord. Not just once. ಒಂದು ಸರಿ ಮಾತ್ರವಲ್ಲ. Okay, it's not just saying that Samuel come here. ಸಮುವೇಲನ್ ಇಲ್ಲಿ ಬಾ ಎಂಬುದಾಗಿ ಹೇಳೋದು ಮಾತ್ರವಲ್ಲ. But since Samuel did not understand, ಸಮುವೇಲನಿಗೆ ಅರ್ಥ
ಅರ್ಥವಾಗದೇ ಇದ್ದ ಕಾರಣ God spoke again. ದೇವರು ಮತ್ತೆ ಮತ್ತೆ ಮಾತಾಡೋದನ್ನ ನಾವು ನೋಡ್ತೇವೆ. Again Samuel did not understand. ಮತ್ತು ಸಮುವೇಲನಿಗೆ ಅರ್ಥ ಆಗದಿದ್ದ ಪಕ್ಷದಲ್ಲಿ He goes to Eli and asks. ಆತನು ಹೋಗಿ ತನ್ನ ಗುರುವಾದ ಏಲಿಯನ ಬಳಿ ಕೇಳ್ತಾನೆ. Eli says, ಇಲಿಯ ಹೀಗೆ ಹೇಳ್ತಾನೆ. when he comes and asks Eli for the third time, ಮೂರನೇ ಸಾರಿ ಬಂದು ಕೇಳಿದಾಗ ಇಲಿಯ ಹೀಗೆ ಹೇಳ್ತಾನೆ, next time when you hear this voice, ಮತ್ತೊಂದು ಬಾರಿ ನಿನಗೆ ಈ ಸ್ವರವು ಕೇಳಿಸಿದಲ್ಲಿ say, Lord, here I am. ನಾನು ಇಲ್ಲಿದ್ದೇನೆ, ಯೆಹೋವನೇ ಅಪ್ಪಣೆ ಆಗಲಿ ಎಂಬುದಾಗಿ ಹೇಳು ಅಂತ. Praise God. Give me the command what I should do. I am here. ನಾನು ಇಲ್ಲಿದ್ದೇನೆ, ನಿನ್ನ ಅಪ್ಪಣೆ ಆಗಲಿ ಪ್ರಭುವೇ ಎಂದು ಹೇಳು ಎಂಬುದಾಗಿ ಎಲಿಯ ಹೇಳ್ತಾನೆ. Praise the Lord. Praise the Lord. Hallelujah. So here what I want to emphasize is, ಇಲ್ಲಿ ನಾನು ಹೇಳಲು ಬಯಸುವ ಸಂಗತಿ ಏನೆಂಬುದಾಗಿ ಹೇಳಿದ್ರೆ, God knows how to speak to you. ದೇವರು ನಿಮ್ಮ ಜೊತೆ ಹೇಗೆ ಮಾತಾಡಬೇಕೆಂಬುದಾಗಿ ಆತನಿಗೆ ಗೊತ್ತು. God knows how to talk to you. ಆತನು ನಿಮ್ಮ ಜೊತೆ ಹೇಗೆ ಮಾತಾಡಬೇಕೆಂಬುದಾಗಿ ಆತನಿಗೆ ಗೊತ್ತು. He has ability to speak. ಆತನಿಗೆ ನಿಮ್ಮ ಜೊತೆ ಮಾತನಾಡಲು ಒಂದು ಇಚ್ಛೆ ಇದೆ, ಅದರಲ್ಲಿ ಆತನಿಗೆ ಒಂದು ಸಾಮರ್ಥ್ಯ ಇದೆ. Right? He has that ability to communicate to you. ನಿಮ್ಮ ಜೊತೆ ಮಾತನಾಡಲು ಒಂದು ಸಾಮರ್ಥ್ಯ ದೇವರಿಗಿದೆ. So when we think about being led by the Holy Spirit, ಪವಿತ್ರಾತ್ಮನಿಂದ ಮುನ್ನಡೆಯಲ್ಪಡಬೇಕೆಂಬುದಾಗಿ ನಾವು ಆಲೋಚಿಸುವಾಗ, or when we think about hearing God's voice, ಅಥವಾ ದೇವರ ಸ್ವರವನ್ನು ಕೇಳಬೇಕೆಂಬುದಾಗಿ ನಾವು ಆಲೋಚಿಸಿದಾಗ, or when we think about understanding God, ಅಥವಾ ದೇವರನ್ನು ನಾವು ತಿಳಿಯಬೇಕೆಂಬುದಾಗಿ ನಾವು ಆಲೋಚಿಸಿದಾಗ, you must understand from the story of Samuel ನೀವು ಸಮುವೇಲನ ಕಥೆಯಿಂದ ಒಂದು ಅರ್ಥೈಸಬೇಕಾಗಿದೆ. that you must rest in God's presence. ಅದು ಏನೆಂಬುದಾಗಿ ಹೇಳಿದ್ರೆ, ನೀವು ಆತನ ಪ್ರಸನ್ನತೆಯಲ್ಲಿ ನೀವು ವಿಶ್ರಮಿಸಬೇಕಾಗಿದೆ. Okay, you don't have to worry whether he'll speak or not. ಆತನು ಮಾತಾಡ್ತಾನಲ್ಲ ಎಂಬುದಾಗಿ ನೀವು ಚಿಂತಿಸಬೇಕಾಗಿಲ್ಲ. In the right time he will speak. ಆತನು ಸರಿಯಾದ ಸಮಯದಲ್ಲಿ ನಿಮ್ಮ ಜೊತೆ ಮಾತನಾಡಬಹುದು. Don't put a pressure on yourself. ನಿಮ್ಮ ಮೇಲೆ ನೀವು ಹೆಚ್ಚಾದಂತಹ ಒಂದು ಟೆನ್ಷನ್, ಪ್ರೆಷರ್ ಅನ್ನು ಹಾಕಬೇಡ್ರಿ. Don't condemn yourself. ನಿಮ್ಮನೆ ನೀವು ತ್ಯಜಿಸಬೇಡಿ. Okay, but rest in what? In God's presence. ಆದ್ರೆ ದೇವರ ಪ್ರಸನ್ನತೆಯಲ್ಲಿ ನೀವು ವಿಶ್ರಮಿಸಿರಿ. Praise the Lord. The word of God says, ದೇವರ ವಾಕ್ಯ ಹೇಳ್ತದೆ, 1 Corinthians 6:17. ಮೊದಲೇ ಕೊರಿಂಥ್ಯ 6:17 ವಚನ ಹೀಗೆ ಹೇಳ್ತದೆ, ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. Amen. Praise the Lord. Praise the This Lord. verse declares to us, ಈ ಒಂದು ವಚನ ಭಾಗವು ನಮಗೆ ಹೇಳ್ತದೆ, the one who is in the Lord or united with the Lord, ಕರ್ತನ ಸಂಸರ್ಗದಲ್ಲಿರುವವನು, okay, he is also united with his spirit or become one with his spirit. ಆತನು ಕರ್ತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಎಂಬುದಾಗಿ. Praise the Lord. This is talking about a believer. ಇದು ಒಂದು ವಿಶ್ವಾಸಿಯ ಕುರಿತಾಗಿ ಹೇಳುವಂತಹ ಒಂದು ವಾಕ್ಯವಾಗಿದೆ. Okay, let us think about Samuel once. ನಾವು ಸಮುವೇಲನ ಕುರಿತಾಗಿ ಒಂದು ಆಲೋಚಿಸೋಣ. He was a man of Old Testament. ಆತನು ಹಳೆ ಒಡಂಬಡಿಕೆ ಒಬ್ಬ ವ್ಯಕ್ತಿ ಆಗಿದ್ದನು. There is a big difference between Old Testament and New Testament. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ತುಂಬಾ ವ್ಯತ್ಯಾಸವಿದೆ. What is that big difference? ದೊಡ್ಡ ವ್ಯತ್ಯಾಸ ಏನು? That is Christ's sacrifice. ಅದು ಕ್ರಿಸ್ತನ ಒಂದು ತ್ಯಾಗ. Okay, because of Christ's great sacrifice, ಕ್ರಿಸ್ತನ ಒಂದು ದೊಡ್ಡ ತ್ಯಾಗದ ನಿಮಿತ್ತವಾಗಿ, because of his life, death and resurrection, ಆತನ ಮರಣ, ಪುನರುತ್ಥಾನ ಮತ್ತು ಮರಣ ಪುನರುತ್ಥಾನದ ನಿಮಿತ್ತವಾಗಿ, okay, when we trust in him, ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ, we have become one in him. ನಾವು ಆತನಲ್ಲಿ ಐಕ್ಯರಾಗಿದ್ದೇವೆ. Praise the Lord. Praise the Lord. How did we receive salvation? ನಾವು ಹೇಗೆ ರಕ್ಷಣೆಯನ್ನು ಅನುಭವಿಸಿದ್ವಿ? By believing what Christ has done. ಕ್ರಿಸ್ತನು ಏನ್ ಮಾಡಿದನೋ ಆ ಕಾರ್ಯದ ಮೇಲೆ ನಂಬಿಕೆಯನ್ನಿಟ್ವಿ. Right? We know from the word of God, ದೇವರ ವಾಕ್ಯದಿಂದ ನಮಗೆ ಗೊತ್ತು, whatever is needed for the entire mankind, not only us, everybody, whether they are around you or surround you or in the entire world, for entire humanity, he paid the price already. ಮನುಷ್ಯ ಜನಾಂಗಕ್ಕೆ ಬೇಕಾದಂತಹ ಆ ಒಂದು ಸಾಲವನ್ನು ಆತನ ಆಗ್ಲಿ ಕಟ್ಟಿ ತೀರಿಸಿದಾನೆ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತು. He paid the price for our sin and for our death. ಆತನು ನಮ್ಮ ಪಾಪಕ್ಕೆ, ಮರಣಕ್ಕೆ ಆ ಬೆಲೆ ಕಟ್ಟಿದ್ದಾನೆ ಎಂಬುದಾಗಿ ನಮಗೆ ಗೊತ್ತು. Praise the Lord. Praise the Lord. Whether it is a believer or non-believer, ವಿಶ್ವಾಸಿ ಆಗಿರ್ಲಿ ಅವಿಶ್ವಾಸಿ ಆಗಿರ್ಲಿ, whether it is a Christian or Muslim or Hindu or Sikh or anybody, ಕ್ರಿಸ್ತನಾಗಿರ್ಲಿ ಅಥವಾ ಯಾವುದಾದ್ರೂ ಜಾತಿಯ ಜನವಾಗಿರ್ಲಿ, okay, God, Jesus himself paid the price. ಯೇಸು ಸ್ವಾಮಿ ತಾನೇ ಆ ಬೆಲೆಯನ್ನು ಕಟ್ಟಿದ್ದಾನೆ. The one who believes ಯಾರು ನಂಬುತ್ತಾರೋ will enjoy that freedom. ಅವರು ಆ ಸ್ವಾತಂತ್ರ್ಯವನ್ನ ಅನುಭವಿಸ್ತಾರೆ. The one who believes ಯಾರು ನಂಬ್ತಾರೋ will become united with the Spirit of ಅವರು God. ದೇವರ ಆತ್ಮನೊಂದಿಗೆ ಒಂದೇ ಆತ್ಮವಾಗಿದ್ದಾರೆ. Praise the Lord. Praise the Lord. Many verses declare this. ತುಂಬಾ ವಚನ ಭಾಗವು ಇದನ್ನು Okay. ಘೋಷಿಸುತ್ತವೆ. Ephesians 1:13 says that we are sealed with the Holy Spirit. ಎಫೆಸ 1:13 ಹೇಳ್ತದೆ, ನಾವು ಆತನ ಜೊತೆ
ಮುದ್ರಿತರಾಗಿದ್ದೇವೆ ಎಂಬುದಾಗಿ. And he is living inside of ಮತ್ತು us. ಪವಿತ್ರಾತ್ಮನು ನಮ್ಮ ಒಳಗೆ ನೆಲೆಸ್ತಾ ಇದ್ದಾನೆ. He is the one who testifies that we are believers, we are saved. ಆತನೇ ನಮ್ಮ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾನೆ, ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ. Okay, he is the one who testifies that we are the children of God. ನಾವು ದೇವರ ಮಕ್ಕಳೆಂಬುದಾಗಿ ಸಾಕ್ಷಿ ಕೊಡುವ ಆತನು ಪವಿತ್ರಾತ್ಮನೇ. Amen. Amen. Praise the Lord. Praise So God. the word of God declares ದೇವರ ವಾಕ್ಯ ಘೋಷಿಸುತ್ತದೆ that we have the Holy Spirit. ನಮ್ಮಲ್ಲಿ ಪವಿತ್ರಾತ್ಮ ಇದೆ. We are sealed with the Holy Spirit. ನಾವು ಪವಿತ್ರಾತ್ಮನಿಂದ ಮುದ್ರಿತರಾಗಿದ್ದೇವೆ. Our spirit became one with the Holy Spirit. ನಮ್ಮ ಆತ್ಮವು ಆತನ ಆತ್ಮನೊಂದಿಗೆ ಒಂದಾಗಿದೆ. Amen. ಆಮೆನ್. Praise God. Praise the Lord. Now think about Samuel. ಈಗ ಸಮುವೇಲನ ಕುರಿತಾಗಿ He is a ಆಲೋಚಿಸಿ. man of Old Testament. ಆತನು ಹಳವಡಂಬಡಿಕೆಯ ಮನುಷ್ಯನಾಗಿದ್ದನು. Holy Spirit was not sent to live inside of him just the way Jesus sent for us. ಪವಿತ್ರಾತ್ಮನು ಆ ಒಂದು ಹಳವಡಂಬಡಿಕೆ ಜನರ ಒಳಗೆ ನೆಲೆಸಲು ಅಸಾಧ್ಯವಾಗಿರಲಿಲ್ಲ. Okay. ಈಗ ಹೊಸವಣ ಮಡಿಕೆ ಅಥವಾ ನಮ್ಮೆಲ್ಲರ ಜೊತೆ ಸೇರ್ಪಡೆ ಆಗಿದ್ದ ಹಾಗೆ The entire creation from beginning till the end is a work of the Holy Spirit only. ನಾವು ನೋಡೋದಾದ್ರೆ ಮೊದಲಿನಿಂದ ಯುಗದ ಪ್ರಾರಂಭದಿಂದ ಅಂತ್ಯದವರೆಗೆ ಎಲ್ಲ ಕ್ರಿಯೆಗಳು ಪವಿತ್ರಾತ್ಮನಿಂದಲೇ ನಡೆಯುವಂಥದ್ದು. Okay, but he was not living inside of them. ಆದರೆ ಆ ಕಾಲದಲ್ಲಿ ಅವರ ಒಳಗೆ ಆತನು ನೆಲೆಸ್ತಾ ಇರಲಿಲ್ಲ. Okay, except for the chosen people. ಕೆಲವು ಆರಿಸಲ್ಪಟ್ಟ ಜನರ ಒಳಗೆ ಮಾತ್ರ For the ಆತನಿದ್ದನು. chosen people also, there are times when he came, he did his work and he went away. ಆ ಆರಿಸಲ್ಪಟ್ಟ ಹಳವಡಂಬಡಿಕೆಯಲ್ಲಿ ಆರಿಸಲ್ಪಟ್ಟ ಜನರ ಜೊತೆ ಕೂಡ ಆತನು ಬಂದು ಕಾರ್ಯ ಮಾಡಿ ಹೋಗ್ತಾ ಇರೋದನ್ನ ನಾವು ನೋಡ್ತೇವೆ. Praise the Lord. Praise the Lord. You have any doubt about that? ಇಷ್ಟರವರೆಗೆ ಏನಾದ್ರೂ ನಿಮಗೆ Okay, ಸಂದೇಹ that is how it was in the Old Testament. ಹಳವಡಂಬಡಿಕೆಯಲ್ಲಿ ಈ ರೀತಿಯಾಗಿತ್ತು. Now Samuel ಸಮುವೇಲನು still did not have any experience in the Lord. ಇನ್ನೂ ದೇವರಲ್ಲಿ ಯಾವ ಅನುಭವ ಆತನಿಗೆ A ಆಗಿರಲಿಲ್ಲ. person of Old Testament, ಹಳವಡಂಬಡಿಕೆಯ ಮನುಷ್ಯ. but to him ಆದರೆ ಆತನಿಗೆ we see God was talking. ದೇವರು ಮಾತನಾಡ್ತಾ ಇರೋದನ್ನ ನಾವು ನೋಡ್ತೇವೆ. Amen. ಆಮೆನ್. In the days when God's visions and dreams were very rare. ಆ ಸಂದರ್ಭದಲ್ಲಿ ಆ ಕನಸುಗಳು ದರ್ಶನಗಳು ಮಾಮೂಲಾಗಿರ್ಲಿಲ್ಲ. Okay, hearing voice God was very rare in those days. ದೇವರ ಸ್ವರ ಕೇಳುವುದು ಇನ್ನೂ ವಿರಳವಾಗಿತ್ತು. Okay, but in our days, ಆದ್ರೆ ನಮ್ಮ ಸಮಯದಲ್ಲಿ through prophet Joel, God declared ದೇವರ ಒಂದು ಪ್ರವಾದಿಯಾದಂತಹ ಯೋವೇಲನ ಮುಖಾಂತರವಾಗಿ ದೇವರು that ಹೇಳಿದ್ದಾರೆ, I'll pour out my spirit upon all flesh. ನಾನು ನನ್ನ ಆತ್ಮವನ್ನು ಎಲ್ಲರ ಮೇಲೆ, ಎಲ್ಲ ಮಾನವ ಜನಾಂಗದ ಮೇಲೆ ಹೊರಸುತ್ತೇನೆ ಎಂಬುದಾಗಿ. On whom? On all flesh, everybody. ಎಲ್ಲರ ಮೇಲೆ ಸುರಿಸ್ತೇನೆ ಎಂಬುದಾಗಿ. And your sons and daughters will do what? They will prophesy. ನಿಮ್ಮ ಮಕ್ಕಳು ಪ್ರವಾದನೆಯನ್ನು ಕೊಡ್ತಾರೆ. Okay, and your old will dream dreams. ನಿಮ್ಮ ಹಿರಿಯರು ದರ್ಶನಗಳನ್ನು ಕನಸುಗಳನ್ನು ಕಾಣ್ತಾರೆ ಎಂಬುದಾಗಿ. There is no slave or free, everybody will prophesy the word of God says. ಯಾರು ಬಾನಿಸರಿರುವುದಿಲ್ಲ, ಎಲ್ಲರೂ ಸ್ವತಂತ್ರರಾಗಿ ಪ್ರವಾದನೆ ಮಾಡ್ತಾರೆ ಎಂಬುದಾಗಿ ದೇವರ ವಾಗ್ದಾನವಿದೆ. This is about our times. ಇದು ನಮ್ಮ ಸಮಯದ ಕುರಿತಾದಂತಹ ವಾಗ್ದಾನ. When God was able to speak in the Old Testament, where hearing God was very rare. ಆ ಒಂದು ಸಂದರ್ಭದಲ್ಲಿ ದೇವರ ಸ್ವರವನ್ನು ಕೇಳುವುದು ಅಸಾಮಾನ್ಯವಾಗಿದ್ದಾಗ, Okay, if God was able to speak to them at that time, ಆ ಸಮಯದಲ್ಲಿ ದೇವರು ಅವ್ರ ಜೊತೆ ಮಾತನಾಡಬಲ್ಲವನಾದರೆ how much more can he speak to us now? ಈಗ ನಮ್ಮ ಜೊತೆ ಆತನ ಎಷ್ಟು ಮಾತನಾಡಬೇಕಾಗಿದೆ. Praise the Lord. Praise the Lord. So can you turn to neighbor and tell them, ನಿಮ್ಮ ಪಕ್ಕದವ್ರ ತಿರುಗಿ ಹೇಳ್ರಿ, don't worry, ಚಿಂತಿಸಬೇಡ, God wants to speak to you. ದೇವರು ನಿಮ್ಮ ಜೊತೆ ಮಾತನಾಡಲು ಬಯಸ್ತಾನೆ. God knows how to speak to you. ದೇವರು ನಿಮ್ಮ ಜೊತೆ ಹೇಗೆ ಮಾತಾಡಬೇಕೆಂಬುದಾಗಿ ಆತನಿಗೆ ಗೊತ್ತು. Praise the Lord. Praise the Lord. You don't have to give him some ability to speak. He knows how to speak. ಆತನಿಗೆ ಆಗ್ಲಿ ಗೊತ್ತು ನಿಮ್ಮ ಜೊತೆ ಹೇಗೆ ಮಾತಾಡಬೇಕೆಂಬುದಾಗಿ. Praise the Lord. Praise the So we know that we are one in the Lord and we are one in His Spirit. ನಾವು ಆತನಲ್ಲಿ ಐಕ್ಯರಾಗಿದ್ದೇವೆ, ಆತ್ಮದಲ್ಲಿ ಐಕ್ಯರಾಗಿದ್ದೇವೆ ಎಂಬುದಾಗಿ ನಮಗೆ ಗೊತ್ತು. Okay, Romans 8:6 ಓದೋಣ. ರೋಮಾಪುರ 8:6 ಓದೋಣ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. Amen. Praise the Lord. Praise the Okay. Lord. ಇನ್ನೊಂದು ವರ್ಷನ್ ಅಲ್ಲಿ ಏನಂತಿದೆ? ಆತ್ಮಾನುಸಾರವಾದ ಮನಸ್ಸು ಜೀವವು ಶಾಂತಿಯು ಕೊಡ್ತದೆ, ಶರೀರ ಅನುಸಾರವಾದ ಮನಸ್ಸು ಮರಣವು ಎಂಬುದಾಗಿ ಬರೆಯಲ್ಪಟ್ಟಿದೆ. Praise God. The mind according to the flesh is death, or it will lead to death, but the mind according to the spirit gives us life and peace. Amen. Amen.
It's a beautiful scripture portion. ಇದು ಒಂದು ಸುಂದರವಾದಂತಹ ದೇವರ ವಾಕ್ಯ ಭಾಗವು. Okay, God has ability to speak to us. ದೇವರು ನಮ್ಮ ಜೊತೆ ಮಾತನಾಡಲು ಸಾಮರ್ಥ್ಯವನ್ನು ಹೊಂದಿದ್ದಾನೆ. Okay, and he knows how to speak. ಆತನು ನಮ್ಮ ಜೊತೆ ಹೇಗೆ ಮಾತಾಡಬೇಕೆಂಬುದಾಗಿ ಆತನಿಗೆ ಗೊತ್ತು. He wants to speak to us. ನಮ್ಮ ಜೊತೆ ಮಾತನಾಡಲು ಆತನು ಬಯಸ್ತಾನೆ. Okay, what is stopping us from hearing his voice? ನಮ್ಮನ್ನು ಆತನ ಸ್ವರವು ಕೇಳುವುದರಿಂದ ಯಾವುದು ತಡೆ ಮಾಡ್ತಾ ಇದೆ? It is not him. ಅದು ಆತನಲ್ಲ. He is not stopping. ಆತನು ನಿಯಮಿಸ್ತಾ ಇಲ್ಲ. But it is our mind. ಆದ್ರೆ ನಮ್ಮ ಮನಸ್ಸು ತಡೆ ಮಾಡ್ತಾ ಇದೆ. Okay, the scripture says, Romans 8:6 says, ರೋಮಾಪುರ 8:6 ಹೇಳ್ತದೆ, when our mind is turned towards the spirit. ನಮ್ಮ ಮನಸ್ಸು ಆತ್ಮನ ಕಡೆಗೆ ಇದ್ದರೆ, okay, it gives us life and peace. ಅದು ಜೀವವು ಮನಶಾಂತಿಯನ್ನು ತರುವಂತದಾಗಿದೆ. Hallelujah. Hallelujah. So that is the way for us to be led by the Holy Spirit. ಅದೇ ರೀತಿಯಾಗಿ ನಾವು ಪವಿತ್ರಾತ್ಮನಿಂದ ಪ್ರೇರೇಪಿತರಾಗಿ ಮುನ್ನಡೆಯಬೇಕಾಗಿದೆ. But more our mind is inclined towards the flesh. ಆದರೆ ನಮ್ಮ ಜೀವವು, ನಮ್ಮ ಮನಸ್ಸು ಶರೀರ ಆದವುಗಳ ಮೇಲೆ ಮನಸ್ಸಿಡುವುದಾದರೆ, okay, that leads to what? ಅದು ಮರಣಕ್ಕೆ ದಾರಿ. That leads to death. Okay, that leads to a blockage that we cannot hear the voice of God. ಅದು ದೇವರ ಸ್ವರಕ್ಕೆ ವನ್ನು ಕೇಳುವುದರಿಂದ ನಮಗೆ ತಡೆ ಮಾಡುತ್ತದೆ. Praise the Lord. Praise the Lord. I want to ask you to think for a moment. ಸ್ವಲ್ಪ ಸಮಯ ನೀವು ಆಲೋಚಿಸಿರಿ. There will be moments in our life. ನಮ್ಮ ಜೀವಿತದಲ್ಲಿ ಈ ತರ ಸಂದರ್ಭಗಳು ನಡೆಯುತ್ತವೆ. Okay, or there might be in the future. ಅಥವಾ ಭವಿಷ್ಯದಲ್ಲಿ. Okay, there might be certain incidents like that in the ಆದ್ರೆ future. ಭವಿಷ್ಯದಲ್ಲಿ ಈ ತರದಂತಹ ಅನುಭವ ನಮಗೆ ಆಗಬಹುದು. Okay, but I believe most of us have these things happened in our past. ಆದ್ರೆ ನಾನು ನಂಬ್ತೇನೆ ಕೆಲವರಿಗೆ ಈ ತರ ಅನುಭವ ಆಲ್ರೆಡಿ ಆಗಿದೆ ನಿಮ್ಮ ಜೀವಿತದಲ್ಲಿ, where Holy Spirit led us powerfully. ಪವಿತ್ರಾತ್ಮನು ನಮ್ಮನ್ನು ಶಕ್ತಿಯುತವಾಗಿ ಮುನ್ನಡೆಸಿದ ದಿನಗಳು. We in those days. ಆ ಸಂದರ್ಭದಲ್ಲಿ. Okay, think about it. ಅದರ ಕುರಿತಾಗಿ ಆಲೋಚಿಸಿರಿ. In those days. ಆ ಸಂದರ್ಭಗಳಲ್ಲಿ our church moved with mighty miracles. ನಮ್ಮ ಸಭೆಯು ಮಹತ್ತಾದ ಕಾರ್ಯಗಳ ಜೊತೆ ಮುನ್ನಡೆಯುತ್ತಾ ಇತ್ತು. In those days our worship was full of the Holy Spirit. ಆ ಸಂದರ್ಭದಲ್ಲಿ ನಮ್ಮ ಒಂದು ಆರಾಧನೆಯು ಪವಿತ್ರಾತ್ಮ ಪ್ರೇರೇಪಿತರಾಗಿತ್ತು. Okay, in those days ಆ ಸಂದರ್ಭಗಳಲ್ಲಿ we could see miracles happening through us. ನಮ್ಮ ಮೂಲಕವಾಗಿ ನಾವು ಅದ್ಭುತ ಕಾರ್ಯಗಳನ್ನು ನೋಡಲು ಸಾಧ್ಯವಾಗ್ತಾ ಇತ್ತು. Are those experiences are there in those days? ಆ ತರ ಅನುಭವಗಳು ನಿಮಗೆಲ್ಲರಿಗೂ ಆಗಿದೆಯೋ ಆ ಸಮಯಗಳಲ್ಲಿ? Yes, in those days. ಆ ಸಂದರ್ಭಗಳಲ್ಲಿ. Okay, now I want you to think. ಈಗ ನೀವು ಆಲೋಚಿಸಿರಿ. In those days, ಆ ಸಮಯದಲ್ಲಿ what did you do that you are not doing now? ನೀವೇನ್ ಮಾಡ್ತಾ ಇದ್ದೀರಿ ಈಗ ಮಾಡದೇ ಇರುವಂತಹ ಕಾರ್ಯಗಳು? Okay, ಆ ದಿವಸಗಳಲ್ಲಿ ನೀವು ಏನೋ ಮಾಡಿದಿರಿ ಅದು ಈಗ ಮಾಡ್ತಾ ಇಲ್ಲ, ಅದು ಯಾವುದು? Okay, what is that thing that you did in those days that you could see miracles happening that you are not doing now? ಅದ್ಭುತ ಕಾರ್ಯಗಳು ಎಲ್ಲ ಆಗುತ್ತಿದ್ದಂತಹ ಆ ಒಂದು ಸಮಯದಲ್ಲಿ ನೀವೇನೆಲ್ಲ ಕ್ರಿಯೆಗಳನ್ನ ಮಾಡ್ತಾ ಇದ್ದೀರಿ, ಆ ಕ್ರಿಯೆಗಳಲ್ಲಿ ಹೀಗೆ ನೀವು ಯಾವುದನ್ನ ಮಾಡ್ತಾ ಇಲ್ಲ ಎಂಬುದಾಗಿ ಆಲೋಚಿಸ್ರಿ. See, when I was preparing for this message, ನಾನು ಈ ಮೆಸೇಜ್ಗೆ ಪ್ರಿಪೇರ್ ಮಾಡ್ತಾ ಇರುವಾಗ it was challenging my heart. ನನ್ನ ಹೃದಯಕ್ಕೆ ಅದು ಸವಾಲನ್ನ ಕೊಡ್ತಾ ಇತ್ತು. This question Holy Spirit asked to me. ಪವಿತ್ರಾತ್ಮನ ಈ ಪ್ರಶ್ನೆಯನ್ನು ನನಗೆ ಕೇಳಿದ. What is that thing you did in those days? ನೀನು ಆ ಸಮಯಗಳಲ್ಲಿ ಏನ್ ಮಾಡ್ತಾ ಇದೀಯಾ? I want to ask you the same question. ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೇನೆ. What did you do or what did the church do in those days? ನಿಮ್ಮ ಸಭೆ ಅಥವಾ ನೀವು ಆ ದಿನಗಳಲ್ಲಿ ಏನನ್ನ ಮಾಡ್ತಾ ಇದ್ದೀರೋ that you are not doing today. ಅದು ನೀವು ಇವತ್ತು ಮಾಡ್ತಾ ಇಲ್ಲ. That is the one. That is the one thing. That is the one thing that is not helping us hear God's voice. ಆ ಒಂದು ವಿಷಯ ನಮಗೆ ದೇವರ ಸ್ವರವನ್ನು ಕೇಳುವುದರಿಂದ ತಡೆ ಮಾಡುವಂತದ್ದಾಗಿದೆ. Okay, it might be many different ways. It might be in many different ways. ಅದು ಹಲವಾರು ಕಾರ್ಯಗಳಿಂದ ಆಗಿರಬಹುದು. Okay, for some it is dedication in the prayer. ಕೆಲವರಿಗೆ ಅದು ಪ್ರಾರ್ಥನೆ ಆಗಿರಬಹುದು. Or giving first priority to God in certain ways. ಅಥವಾ ದೇವರಿಗೆ ಮೊದಲನೆಯ ಒಂದು ಆದ್ಯತೆ ಕೊಡುವಂತದ್ದಾಗಿರಬಹುದು. For some it is morning prayers. ಕೆಲವರಿಗೆ ಮುಂಜಾನೆಯ ಪ್ರಾರ್ಥನೆ ಆಗಿರಬಹುದು. For some it is the God's word alone is leading in the work of the Holy Spirit. ಇನ್ನು ಕೆಲವರಿಗೆ ದೇವರ ವಾಕ್ಯವೇ ಓದುವಂತದ್ದು ಆಗಿರಬಹುದು. Okay, it can be of many types. ಹಲವಾರು ತರದಂತಹ ಅನುಭವ ಇರಬಹುದು. But all those led to one thing. ಆದ್ರೆ ಇದೆಲ್ಲ ಒಂದಕ್ಕೆ ಒಂದು ಮಾರ್ಗವಾಗಿತ್ತು. Okay, all those things did one thing in you that you saw the miracles. ಈ ಎಲ್ಲಾ ವಿಷಯವು ನಿಮ್ಮಲ್ಲಿ ಒಂದು ಕ್ರಿಯೆಯನ್ನು ಮಾಡಿತು, ಅದರ ಮೂಲಕವಾಗಿ
ನೀವು ಅದ್ಭುತ ಕಾರ್ಯಗಳನ್ನು ನೋಡಲು ಸಾಧ್ಯವಾಗಿತ್ತು. ಆವಾಗ All those things did one thing in your church or your prayer group or in your own personal life. It did one thing that led for the leading of the Holy Spirit. ಎಲ್ಲ ವಿಷಯಗಳು ನೀವು ಮಾಡುವುದರಿಂದ ಅದು ಒಂದಕ್ಕೆ ಮಾರ್ಗವಾಗಿತ್ತು. ಆ ಮಾರ್ಗವೇ ದೇವರ ಒಂದು ಆತ್ಮವನ್ನು ನೀವು ಕೇಳುವಂತಹ ಮಾರ್ಗವಾಗಿತ್ತು. That one thing that it did is this thing. ನೀವು ಮಾಡಿದಂತಹ ಒಂದು ವಿಷಯ ಯಾವ್ದು ಗೊತ್ತಾ? ಇದೇ ಆಗಿದೆ. ರೋಮಾಪುರ 8:6. That is what it did. Whatever you did in those days, I don't know what you did. ನೀವೇನ್ ಮಾಡಿದ್ರು ಆ ದಿನಗಳಲ್ಲಿ ನಂಗೆ ಗೊತ್ತಿಲ್ಲ. But that led you to this. ಆದ್ರೆ ಅದೆಲ್ಲ ಈ ವಚನ ಭಾಗಕ್ಕೆ ನಿಮ್ಮನ್ನ ತಂದಿಡ್ತಾ That your mind came to submission to the Holy Spirit. ಅದು ಏನೆಂಬುದಾಗಿ ಹೇಳಿದ್ರೆ ನಿಮ್ಮ ಮನಸ್ಸು ಆ ಪವಿತ್ರಾತ್ಮನ ಒಂದು ಅಧೀನವಾಗಿತ್ತು. Praise the Lord. Praise the Lord. Whenever your mind is submitted to the Holy Spirit, ನಿಮ್ಮ ಮನಸ್ಸು ಪವಿತ್ರಾತ್ಮನಿಗೆ ಅಧೀನವಾದಾಗ, okay, you will be led by the Holy Spirit. ನೀವು ಪವಿತ್ರಾತ್ಮನಿಂದ ಪ್ರೇರೇಪಿತರಾಗ್ತೀರಾ. Okay, let us think about this. ನಾವು ಇದರ ಕುರಿತಾಗಿ ಆಲೋಚಿಸೋಣ. God wants to lead you at every moment. ದೇವರು ನಿಮ್ಮನ್ನು ಪ್ರತಿ ಒಂದು ಮೊಮೆಂಟ್ ಅಥವಾ ನಿಮಿಷ ನಿಮ್ಮನ್ನು ಮುನ್ನಡೆಸಲು ಬಯಸ್ತಾನೆ. He is willing to raise your standards. ನಿಮ್ಮ ಸ್ಟ್ಯಾಂಡರ್ಡ್ಸ್ ಅನ್ನ ಇನ್ನೂ ಹೆಚ್ಚಕ್ಕೆ ಏರಿಸಲು ಆತನು ಪ್ರಯತ್ನಿಸ್ತಾನೆ. He wants to move you in mighty miracles. ನಿಮ್ಮನ್ನ ಅದ್ಭುತ ಕಾರ್ಯಗಳಲ್ಲಿ ನಡಿಬೇಕೆಂಬುದಾಗಿ ಆತನು ಬಯಸ್ತಾನೆ. And through all these, the gospel must be preached. ಇದೆಲ್ಲರ ಮೂಲಕವಾಗಿ ಆ ಒಂದು ವಾಕ್ಯವು ಹಂಚಲ್ಪಡಬೇಕು. ದೇವರ ವಾಕ್ಯ ಸುವಾರ್ತೆ ಹಂಚಲ್ಪಡಬೇಕು. Right? And the kingdom of God should be built. ಮತ್ತು ದೇವರ ರಾಜ್ಯ ವಿಸ್ತರಣೆಗೊಳ್ಳಬೇಕು ಎಂಬುದಾಗಿ ಆತನ ಆಶೆಯಾಗಿದೆ. And he is ready. ಮತ್ತು ಆತನು ತಯಾರಾಗಿದ್ದಾನೆ. He is prepared today. ಆತನು ಸಿದ್ಧನಾಗಿದ್ದಾನೆ. Today he is prepared. ಇವತ್ತು ಆತನು ಸಿದ್ಧನಾಗಿದ್ದಾನೆ. Right now when you are hearing this, ಇವತ್ತು ನೀವು ಈ ವಾಚನ ಭಾಗವನ್ನು ಕೇಳುವಾಗ I want to tell you, ನಾನು ನಿಮಗೆ ಹೇಳಲು ಬಯಸ್ತೇನೆ, God wants to lead you. ದೇವರು ನಿಮ್ಮನ್ನು ಮುನ್ನಡೆಸಲು ಬಯಸ್ತಾ And this ಇದ್ದಾರೆ. is your time. ಇದು ನಿಮ್ಮ ಸಮಯವಾಗಿದೆ. He is prepared. ಆತನು ಈ ಒಂದು ಸಮಯವನ್ನು ನಿಮಗೋಸ್ಕರ ಸಿದ್ಧ ಮಾಡಿದ್ದಾನೆ. He wants to lead you. ಆತನು ನಿಮ್ಮನ್ನು ಮುನ್ನಡೆಸಲು He ಬಯಸ್ತಾ wants to ಇದ್ದಾನೆ. talk to you. ಆತನು ನಿಮ್ಮ ಜೊತೆ ಮಾತನಾಡಲು ಬಯಸ್ತಾ ಇದ್ದಾನೆ. This is not some future event. It happens today. ಇದು ಭವಿಷ್ಯದ ಒಂದು ವಿಷಯವಲ್ಲ, ಅದು ಈ ಸಂದರ್ಭದಲ್ಲಿ ಆಗುವಂತ ವಿಷಯ. Okay. All that you have to do, ನೀವೇನ್ ಮಾಡ್ಬೇಕು ಗೊತ್ತಾ? turn your mind to the Spirit of God. ನೀವು ದೇವರ ಆತ್ಮನ ಕಡೆಗೆ ನಿಮ್ಮ ಮನಸ್ಸನ್ನು ಇಡಬೇಕಾಗಿದೆ. Praise the Lord. Praise the Lord. That is the one thing. ಅದು ಒಂದೇ ವಿಷಯ. That is the one thing that you did that day. ಅದೇ ಆ ವಿಷಯ ನೀವು ಆ ಸಂದರ್ಭದಲ್ಲಿ ಮಾಡಿದಂತದ್ದಾಗಿದೆ. Okay, that is the one thing that you did that day that you are not doing today. ಆ ಒಂದು ವಿಷಯ ನೀವು ಆವಾಗ ಮಾಡಿದ್ರಿ, ಇವಾಗ ಮಾಡ್ತಾ ಇಲ್ಲ. That is what Holy Spirit spoke to me also. ಅದೇ ಪವಿತ್ರ ಆತ್ಮನು ನನ್ನ ಜೊತೆ What is that thing that you did? ನೀವೇನ್ ಮಾಡಿದ್ರು ಆ ಸಮಯದಲ್ಲಿ? So I sat and kept on thinking. ಮತ್ತು ನಾನು ಕೂತು ಆಲೋಚಿಸಿದೆ. That is only one thing. ಅದು ಒಂದೇ ವಿಷಯ. That is to surrender myself to the Holy Spirit. ಅದು ಪವಿತ್ರಾತ್ಮನಿಗೆ ನನ್ನನ್ನೇ ನಾನು ಒಪ್ಪಿಸಿಕೊಡುವಂತ ವಿಷಯ. Amen. Praise the Lord. Praise the Lord. That's why today ಆದುದರಿಂದ ಇವತ್ತು we need to calm our mind. ನಮ್ಮ ಮನಸ್ಸನ್ನ ನಾವು ಶಾಂತಗೊಳಿಸಬೇಕಾಗಿದೆ. Okay, can you turn to neighbor and tell them? ನಿಮ್ಮ ಪಕ್ಕದವ್ರ ತಿರುಗಿ ಹೇಳ್ತೀರಾ, ನಿಮ್ಮ ಮನಸ್ಸನ್ನ ಶಾಂತಗೊಳಿಸ್ರಿ. Praise the Lord. Praise the Lord. You need to calm yourself. ನೀವು ನಿಮ್ಮ ಮನಸ್ಸನ್ನ ಶಾಂತಗೊಳಿಸಬೇಕಾಗಿದೆ. There is lot of noise entering into your mind. ನಿಮ್ಮ ಮನಸ್ಸಿಗೆ ತುಂಬಾ ಒಂದು ಬೇಡದೇ ಇರುವಂತಹ ನಾಯ್ಸಸ್ ಎಂಟರ್ ಆಗ್ತಾ ಇದೆ. When you wake up in the morning, ನೀವು ಬೆಳಿಗ್ಗೆ ಏಳುವಾಗ you get lot of thoughts in your mind. ನಿಮಗೆ ತುಂಬಾ ಒಂದು ಆಲೋಚನೆ ಬರ್ತಾ ಇದೆ. We have lot of things to do on that day. ನಿಮಗೆ ಆ ದಿನ ತುಂಬಾ ವಿಷಯಗಳು ಕೆಲಸಕ್ಕೆ ಇರಬಹುದು ಮಾಡ್ಲಿಕ್ಕೆ. We have lot of works to do that day. ಆ ದಿನ ತುಂಬಾ ಕೆಲಸ ನಮಗೆ ಮಾಡ್ಲಿಕ್ಕೆ ಇರಬಹುದು. Okay, in the midst of all those, ಈ ಎಲ್ಲದರ ಸಮಯದಲ್ಲಿ Satan also tries to put some thoughts. ಸೈತಾನನು ಕೂಡ ಕೆಲವು ಆಲೋಚನೆಗಳನ್ನು ಹಾಕ್ತಾನೆ. He wants to capture your first thought in the mind in the morning. ಬೆಳಿಗ್ಗೆ ನಿಮ್ಮ ಮನಸ್ಸಿಗೆ ಬರುವಂತ ಮೊದಲನೇ ಆಲೋಚನೆನ ಆತನ ಹತೋಟಿಗೆ ತೆಗೆದುಕೊಳ್ಳಲು ಬಯಸ್ತಾನೆ. Praise the Lord. That's why morning prayer is very important. ಆದುದರಿಂದ ಮುಂಜಾನೆ ವೇಳೆಯ ಪ್ರಾರ್ಥನೆ ಅತಿ ಅವಶ್ಯ. Can you turn to neighbor and tell them? ನಿಮ್ಮ ಪಕ್ಕದವ್ರ ತಿರುಗಿ ಹೇಳ್ತೀರಾ, Morning prayer is very important. ಮುಂಜಾನೆ ವೇಳೆಯ ಪ್ರಾರ್ಥನೆ ಅವಶ್ಯ. Praise the Lord. Praise the Lord. Okay, so how do you calm your mind? ನೀವು ಹೇಗೆ ನಿಮ್ಮ ಮನಸ್ಸನ್ನ ವಿಶ್ರಾಂತಿಗೊಳಿಸಬಹುದು ಅಥವಾ ಸಮಾಧಾನಗೊಳಿಸಬಹುದು? We are very sadly used to this. ನಾವು ಇದಕ್ಕೆ ಅಭ್ಯಾಸ ಹೊಂದಿದ್ದೇವೆ. We are so much used to this, right? ನಮಗೆ ಇದರ ಒಂದು ಅಭ್ಯಾಸವಾಗಿದೆ. For everything we take this out. ನಾವೆಲ್ಲದಕ್ಕೆ ಇದನ್ನ ತೆಗೆದುಕೊಳ್ತೇವೆ. Any question? Open.
ಯಾವ್ದಾದ್ರು ಪ್ರಶ್ನೆ ಇದ್ರೆ ಇದನ್ನು ಓಪನ್ ಮಾಡ್ತೇವೆ. Any doubt, press this button. Gemini will come. You can talk to Gemini. ಏನಾದ್ರೂ ಸಂದೇಹ ಬಂದ್ರೆ ಇದನ್ನ ಬಟನ್ ಅನ್ನು ಓಪನ್ ಮಾಡಿದ್ರೆ ಜೆಮಿನಿ ಬಂದು ಮಾತಾಡ್ತದೆ. Okay. You feel little bit bored? ಸ್ವಲ್ಪ ಬೋರ್ ಆಗ್ಲಿ ನಿಮಗೆ, Open YouTube and scroll. ಯೂಟ್ಯೂಬ್ ಓಪನ್ ಮಾಡಿ ಸ್ಕ್ರಾಲ್ ಮಾಡ್ತೇವೆ. Or you want to entertain yourself? ಅಥವಾ ನಿಮ್ಮನ್ನ ನೀವು ಮನೋರಂಜನೆಗೊಳಿಸಬೇಕಾಗಿದ್ರೆ Open Instagram, watch all the reels. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಎಲ್ಲ ರೀಲ್ಸ್ ಅನ್ನ ನೋಡ್ಬೋದು. We are very sadly ನೋಡ್ತೀರಾ? used to this. ಇದೆಲ್ಲಕ್ಕೆ ನಾವು ಒಂದು ಅಭ್ಯಾಸ ಹೊಂದಿದ್ದೇವೆ. You may think ನೀವು ಆಲೋಚಿಸಬಹುದು that is for the young people. ಇದು ಒಂದು ಯವನಸ್ಥರಿಗೆ ಎಂಬುದಾಗಿ. But I want to tell you today, ಆದ್ರೆ ನಿಮಗೆ ನಾನು ಹೇಳಲು ಬಯಸ್ತೇನೆ, statistics say ಆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ, people above 50 are more addicted to the cell phone. 50 ವರ್ಷದ ಮೇಲಿನವರು ಹೆಚ್ಚಾಗಿ ಒಂದು ಮೊಬೈಲ್ cell phone. ಫೋನಿಗೆ ವ್ಯಸನಗೊಂಡಿದ್ದಾರೆ. ವ್ಯಸನಗೊಂಡಿದ್ದಾರೆ, ಕರೆಕ್ಟ್. ಯವನಸ್ಥರಲ್ಲ. Yes. Above 50 people are more addicted to the cell phone. 50 ವರ್ಷದ ಹೆಚ್ಚಿನ ಜನರು ಹೆಚ್ಚಾಗಿ ಒಂದು ಫೋನಿಗೆ ವ್ಯಸನಗೊಂಡಿದ್ದಾರೆ. Okay. When your mind is filled with so many voices, ನಿಮ್ಮ ಮನಸ್ಸಿಗೆ ಹಲವಾರು ಒಂದು ಯೋಚನೆಗಳು ಬಂದಾಗ, okay, how will you hear God's voice? ನೀವು ಹೇಗೆ ದೇವರ ವಾಕ್ಯವನ್ನು ಕೇಳಲು ಆಗುತ್ತದೆ? Okay, for ದೇವರ example. ಸ್ವರವನ್ನು ಹೇಗೆ ಕೇಳಲಾಗ್ತದೆ? For example, ಉದಾಹರಣೆಗೆ we are preparing for a sermon, for example, ನಾವು because all the cell group leaders are here. ಎಲ್ಲ ಸೆಲ್ ಗ್ರೂಪ್ ನಾಯಕರಲ್ಲಿದ್ದಾರೆ. ನಾವು ಒಂದು ಸರ್ಮನಿಗೆ ತಯಾರು ನಡೆಸ್ತಾ ಇದ್ದೇವೆ ಅನ್ಕೊಳ್ಳಿ. Earlier, ಮೊದಲು when all this technology was not there, ಈ ಎಲ್ಲ ಟೆಕ್ನಾಲಜಿಗಳು ಇರದಾಗ we used to ask God, ನಾವು Lord, ದೇವರ ಬಳಿ ಕೇಳ್ತಾ ಇದ್ವಿ, Lord, what should I preach? ದೇವರೇ ನಾನು ಏನನ್ನ ಬೋಧಿಸಬೇಕು? I am stuck here. I am writing my sermon. I am stuck here. Lord, help me. ನಾನು ಇಲ್ಲಿ ಒಂದು ಸ್ಟಕ್ ಆಗಿದ್ದೇನೆ, ನಾನು ಏನನ್ನ ಆಲೋಚಿಸಬೇಕೆಂಬುದಾಗಿ. But today, ಆದ್ರೆ ಇವತ್ತು because of this, ಈ ಎಲ್ಲ ಒಂದು ವಿಷಯಗಳಿಂದ when you are stuck in the sermon, ನೀವು ಸರ್ಮನ್ ಅಲ್ಲಿ ಸ್ಟಕ್ ಆಗಿದ್ದಾಗ immediately what you will do, go to Google, right? ಇಮಿಡಿಯೇಟ್ಲಿ ನೀವೇನ್ ಮಾಡ್ತೀರಾ? ಗೂಗಲ್ಗೆ ಹೋಗ್ತೀರಾ. Okay, so once upon a time we were connecting to God. ಒಂದು ಸಮಯದಲ್ಲಿ ನೀವು ದೇವರಿಗೆ ಒಂದು ಕನೆಕ್ಟ್ ಆಗ್ತಾ ಇದ್ರ. Now we are connecting to some technology that doesn't have life. ಆದ್ರೆ ಇವತ್ತು ನಾವು ಟೆಕ್ನಾಲಜಿಗೆ ಕನೆಕ್ಟ್ ಆಗ್ತಿದ್ವಿ, ಆ ಟೆಕ್ನಾಲಜಿಗೆ ಜೀವವಿಲ್ಲ. Okay, it can help us in different ways. ಅದು ಅಫ್ಕೋರ್ಸ್ ನಮಗೆ ಸಹಾಯ ಮಾಡ್ತದೆ ಹಲವಾರು ವಿಷಯಗಳಲ್ಲಿ. It should not replace God's voice. ಆದ್ರೆ ದೇವರ ಸ್ವರದ ಸ್ಥಾನವನ್ನು ಅದು ತೆಕೊಳ್ಳೇಬಾರದು. Praise the Lord. Praise the Lord. That is what idol means. ಅದೇ idol. ವಿಗ್ರಹ, right? ಅದೇ ಒಂದು ವಿಗ್ರಹ ಎಂಬುದಾಗಿ Okay, ಅರ್ಥ. ವಿಗ್ರಹಾರಾಧನೆ ಅಂದ್ರೆ ಏನು? What is a idol worship means? The word of God says God hates idol worship, right? ವಿಗ್ರಹ ಆರಾಧನೆಯನ್ನು ದೇವರು ತಿರಸ್ಕರಿಸ್ತಾರೆ ಎಂಬುದಾಗಿ ಹೇಳ್ತಾರಲ್ಲ, ವಿಗ್ರಹ ಆರಾಧನೆ ಎಂಬುದಾಗಿ ಹೇಳಿದ್ರೆ ಏನು? Why is he hating that? ಆತನು ಯಾಕೆ ಅದನ್ನು ತಿರಸ್ಕರಿಸ್ತಾನೆ? Because some lifeless thing is taking the position of the living God. ಯಾಕಂದ್ರೆ ಜೀವವಿಲ್ಲದಿರುವಂತಹ ಒಂದು ವಸ್ತು ಜೀವಿಸುವಂತಹ ದೇವರ ಸ್ಥಾನವನ್ನು ತೆಗೆದುಕೊಳ್ತಾ ಇದೆ. So this should not become of our idol. ಆದುದರಿಂದ ಇದು ನಮ್ಮ ಒಂದು ವಿಗ್ರಹವಾಗಬಾರದು. God blessed us with this. Is that ದೇವರು true? ನಮ್ಮನ್ನು ಇದರಿಂದ ಆಶೀರ್ವದಿಸ್ತಾನೆ. ಹೌದು. Okay, one day Jio brought unlimited internet. Praise the Lord. Okay, God blessed us with that. ಒಂದು ದಿನ ಜಿಯೋ ಅನ್ಲಿಮಿಟೆಡ್ ಒಂದು ಇಂಟರ್ನೆಟ್ ತಂದು ನಮಗೆಲ್ಲರಿಗೆ ಆಶೀರ್ವಾದವಾಗಿದೆ ಅದರಿಂದ. Okay, but that should not become idol. ಆದ್ರೆ ಅದು ನಮ್ಮ ಜೀವಿತದ ಒಂದು ವಿಗ್ರಹವಾಗಬಾರದು. So I want to tell you again. ಆದುದರಿಂದ ನಾನು ನಿಮಗೆ ಹೇಳಲು ಬಯಸ್ತೇನೆ, Calm your mind. The first thing to do is calm your ಮೊದಲನೇ mind. ವಿಷಯ, ನೀವು ನಿಮ್ಮ ಮನಸ್ಸನ್ನ ಸಮಾಧಾನಗೊಳಿಸಬೇಕಾಗಿದೆ. Praise the Lord. Praise the Lord. Okay, calm your mind and rest in the presence of God. ನಿಮ್ಮ ಮನಸ್ಸನ್ನ ನೀವು ಸಮಾಧಾನಗೊಳಿಸಿ ದೇವರ ಪ್ರಸನ್ನತೆಯಲ್ಲಿ ವಿಶ್ರಮಿಸಿರಿ. Praise the Lord. Praise the Lord. Okay, so what can help us to turn our mind towards the spirit? ಯಾವುದು ನಮ್ಮನ್ನ ದೇವರ ಒಂದು ಆತ್ಮಕ್ಕೆ ನಡೆಸಲು ಸಹಾಯವಾಗ್ತದೆ? Okay, ನಮ್ಮ ಮನಸ್ಸನ್ನು ಆತ್ಮನ ಕಡೆಗೆ ತಿರುಗಿಸಲಿಕ್ಕೆ ಏನು ಮಾಡಬಹುದು? What can we do? Amen. Right? We can do first the things that we know. ಮೊದಲೇದಾಗಿ ನಮಗೆ ಗೊತ್ತಿರೋ ವಿಷಯಗಳನ್ನ ನಾವು ಮಾಡಬಹುದಾಗಿದೆ. Okay, the first thing that we know is, ಮೊದಲೇ ವಿಷಯ ಯಾವುದೆಂಬುದಾಗಿ the ಹೇಳಿದ್ರೆ, more things that you think about the things of this world, ನೀವು ಎಷ್ಟು ಈ ಲೌಕಿಕವಾದಂತಹ ವಿಷಯಗಳ ಕುರಿತಾಗಿ ಆಲೋಚಿಸ್ತೀರೋ, okay, that will bring lot of voices in your mind. ಅಷ್ಟು ಒಂದು ಶಬ್ದಗಳು ನಿಮ್ಮ ಮನಸ್ಸಿಗೆ ಬರಲು ಶುರು ಆಗ್ತದೆ. Okay, that's why I said calm your mind. ಆದುದರಿಂದ ನಾನು ಹೇಳಿದೆ, ನಿಮ್ಮ ಮನಸ್ಸನ್ನ ನೀವು ವಿಶ್ರಮಿಸಿರಿ. Okay, let's do first things that we know. ಮೊದಲು ನಮಗೆ ಗೊತ್ತಿರೋ ವಿಷಯಗಳನ್ನ ನಾವು ಮಾಡೋಣ. The first thing is to cut
the load, bara. ಮೊದಲೇದಾಗಿ ಆ ಭಾರವನ್ನ ತಗ್ಗಿಸುವಂತದ್ದು. Okay, so unnecessary load. ಯಾವುದೇ ಬೇಡದಿರುವಂತ ಭಾರವನ್ನು ನಾವು ಹಿಡ್ಕೊಂಡಿದ್ದೇವೋ ಅದನ್ನ ನಾವು ತಗ್ಗಿಸುವವರಾಗ. Russia and Ukraine are fighting. ರಷ್ಯಾ ಮತ್ತು ಯುಕ್ರೇನ್ ಅವರು ಯುದ್ಧ ಮಾಡ್ತಾ ಇದ್ದಾರೆ. Are you responsible to stop that war? ನೀವು ಆ ಒಂದು ಯುದ್ಧವನ್ನು ನಿಲ್ಲಿಸಲು ಅರ್ಹರ? Okay, it is God's work, right? ಅದು ದೇವರ ಒಂದು ಕೆಲಸ. Pray and leave it to God. ನೀವು ಪ್ರಾರ್ಥಿಸಿ ದೇವರ ಕೈಗೆ ಅದನ್ನು ಒಪ್ಪಿಸಿಕೊಡಿ. Don't keep on meditating upon him, talk to the people, listen to the news continuously and talk to the people. Keep on speaking about Russia and Ukraine. ಅದರ ಕುರಿತಾಗಿ ನಿರಂತರವಾಗಿ ಆಲೋಚಿಸಿ ಮಾತನಾಡಬೇಡ್ರಿ. Okay, I'm giving an example. ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. We do this every day. ನಾವು ಇದನ್ನ ದಿನ ಮಾಡ್ತೇವೆ. We associate unnecessarily we put load in our mind. ನಾವು ಬೇಡದೇ ಇರುವಂತ ವಿಷಯಗಳ ಮೇಲೆ ಹೆಚ್ಚಾದಂತ ಒಂದು ಲೋಡ್ ಅನ್ನ ಹಾಕ್ತೇವೆ. Okay, it can be anything. It can be sometimes entertainment also. ಕೆಲವೊಮ್ಮೆ ಎಂಟರ್ಟೈನ್ಮೆಂಟ್ ಕೂಡ ಅದಾಗಿರಬಹುದು. Movies, songs, ಚಲನಚಿತ್ರ ಆಗಿರಬಹುದು, ಹಾಡುಗಳಾಗಿರಬಹುದು, the people that we like, ನಮಗೆ ಇಷ್ಟವಾಗಿರುವಂತ ಜನರು, or even cricket, ಅಥವಾ ಕ್ರಿಕೆಟ್ ಆಗಿರಬಹುದು, okay, or politics, ಅಥವಾ ಪಾಲಿಟಿಕ್ಸ್, religious fights, religious issues, ಧಾರ್ಮಿಕವಾದಂತಹ ಒಂದು ಚರ್ಚೆಗಳು ಅಥವಾ ಜಗಳ, very attractive, ತುಂಬಾ ಆಕರ್ಷಕವಾಗ್ತದೆ. but this is the burden that you don't have to carry. ಆದ್ರೆ ಈ ಎಲ್ಲ ಭಾರವು ನೀವು ಹಿಡ್ಕೊಳ್ಬೇಕಾಗಿಲ್ಲ. Likewise, ಹಾಗೆ your personal load, ವೈಯಕ್ತಿಕವಾದಂತ ಭಾರಗಳು, your financial struggle, ಅಥವಾ ಅಂದರೆ ಆರ್ಥಿಕವಾದಂತಹ ಒಂದು ಒತ್ತಡ, okay, or your struggle in your body, ಅಥವಾ ನಿಮ್ಮ ಶಾರೀರಿಕವಾದಂತಹ ಒಂದು ತೊಂದರೆಗಳು, okay, or ಹೋರಾಟ, yes, yeah, or the struggle that you have in your mind, ಅಥವಾ ನಿಮ್ಮ ಒಂದು ಮನಸ್ಸಲ್ಲಿ ಇರುವಂತಹ ಹೋರಾಟ, with certain temptations, ಅಥವಾ ಶೋಧನೆಗಳು, or with some addictions, ಅಥವಾ ವ್ಯಸನಗಳು, okay, or with some people that are in your life, ಅಥವಾ ನಿಮ್ಮ ಜೀವಿತದಲ್ಲಿ ಇರುವಂತಹ ಕೆಲವು ಜನರುಗಳು. that load also you don't have to carry. ಆ ಭಾರವನ್ನು ಕೂಡ ನೀವು ಹಿಡಿದುಕೊಳ್ಳಬೇಕಾಗಿಲ್ಲ. Okay, that's why Jesus said, ಆದುದರಿಂದ ಯೇಸು ಸ್ವಾಮಿ ಹೇಳ್ತಾರೆ, all who you are heavy laden and burdened, come to me, I'll give you rest. ಭಾರ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. All those who are heavy laden or heavily burdened, come to me, I will give you rest. My peace I give to you, he ನನ್ನ says. ಶಾಂತಿಯನ್ನು ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. Praise the Lord. Praise the Lord. So that's the first thing to do, is to help your own mind by cutting the burden. ಮೊದಲನೇ ಹಂತ, ನಿಮ್ಮ ಮನಸ್ಸಿಗೆ ನೀವು ಸಹಾಯ ಮಾಡಿರಿ. ಹೇಗೆ? ಎಲ್ಲಾ ವಿಷಯಗಳನ್ನ ನೀವು ಆಲೋಚಿಸೋದನ್ನ ನಿಲ್ಲಿಸಿರಿ. Okay, so I'm talking very practical things. ನಾನು ಕೆಲವು ಪ್ರಾಕ್ಟಿಕಲ್ ವಿಷಯಗಳನ್ನ ಮಾತನಾಡ್ತಾ ಇದ್ದೇನೆ ನಿಮ್ಮ ಜೊತೆ. Okay, try to cut this off. ಇದನ್ನೆಲ್ಲ ಒಂಚೂರು ಕಟ್ ಮಾಡಲು ನೀವು ಶುರು ಮಾಡಿ. Every day take some step. ಸ್ವಲ್ಪ ದಿನ ಒಂದೊಂದು ಹೆಜ್ಜೆ ತೆಗೆದುಕೊಳ್ಳುತ್ತಾ ಇರಿ. If you are using 50% of the day for unnecessary things, try to cut it short to 30, 20, 10. Bring it down step by step. ಈ ಎಲ್ಲ ವಿಷಯಗಳಿಗೆ ನೀವು ನಿಮ್ಮ ಜೀವಿತದ 50% ಕೊಡೋದಾದ್ರೆ ದಿನದ ನೀವು ಅದನ್ನ ಕಡಿಮೆ ಮಾಡ್ಲಿಕ್ಕೆ ತಯಾರು ಮಾಡಿ. 10, 20, 10 ಹಾಗೆ. Okay, cast your burden on Jesus. ಯೇಸು ಸ್ವಾಮಿಯ ಮೇಲೆ ನಿಮ್ಮ ನೊಗವನ್ನ ಹಾಕಿರಿ. Praise the Lord. Because he cares for you. ಯಾಕಂದ್ರೆ ಆತನು ನಿಮಗೋಸ್ಕರ ಚಿಂತಿಸ್ತಾನೆ. So far he only cared for us. ಇಷ್ಟುವರೆಗೆ ಆತನೇ ನಮಗೋಸ್ಕರ ಚಿಂತಿಸಿದ್ದಾನೆ. Some may testify saying, I'm a prayer warrior, so I have good health. ಕೆಲವರು ಸಾಕ್ಷಿ ಹೇಳ್ಬೋದು, ನಾನು ಒಬ್ಬ ಪ್ರಾರ್ಥನಾ ವೀರ, ಆದುದರಿಂದ ನಂಗೆ ಒಳ್ಳೆ ಆರೋಗ್ಯವಿದೆ ಎಂಬುದಾಗಿ. No. ಅಲ್ಲ. It is because he cares. ಅದು ಆತನು ನಿಮಗೆ ಚಿಂತಿಸುವುದರಿಂದ ಕಾರ್ಯ. It is not because we are some miracle working people that we are here today. It is because he cares. Amen. ನಾವು ಅದ್ಭುತ ಮಾಡುವಂತ ಜನರಾಗಿದ್ದ ಕಾರಣ ನಾವಿಲ್ಲಿದ್ದೇವೆ ಎಂಬುದಾಗಿ ಅಲ್ಲ, ಆತನು ನಮಗೋಸ್ಕರ ಚಿಂತಿಸುವುದರ ನಿಮಿತ್ತವಾಗಿ ನಾವಿಲ್ಲಿದ್ದೇವೆ. Even your family issues, day-to-day problems, he cares. So give it to Jesus. Please give it to Jesus. ನಿಮ್ಮ ದಿನನಿತ್ಯವಾದಂತಹ ಸಮಸ್ಯೆಗಳು, ಕುಟುಂಬದ ಸಮಸ್ಯೆ ಆಗಿರ್ಬೋದು, ಆತನು ಚಿಂತಿಸ್ತಾನೆ. ಆದ್ದರಿಂದ ಆತನ ಕೈಗೆ ಅದನ್ನು ಒಪ್ಪಿಸಿಕೊಡಿರಿ. Can you turn to neighbor and tell them? ಪಕ್ಕದವರದ್ದು ತಿರುಗಿ ಹೇಳ್ತೀರಾ? Your life is secure in the Lord. ನಿಮ್ಮ ಒಂದು ಜೀವನ ದೇವರಲ್ಲಿ ಭದ್ರವಾಗಿದೆ. Praise the Lord. The second thing, we'll try to do what we know already, right? The second thing. ವಿಷಯ. Okay,
meditate the word of God, meditate the word ದೇವರ ವಾಕ್ಯವನ್ನ ಧ್ಯಾನಿಸಿರಿ. in the way that it will sink into your mind. ಯಾವ ರೀತಿಯಲ್ಲಿ ಧ್ಯಾನಿಸಿ ಎಂಬುದಾಗಿ ಹೇಳಿದ್ರೆ ಅದು ನಿಮ್ಮ ಮನಸ್ಸಿನ ಒಳಗೆ ಪ್ರವೇಶಿಸಲಿ. Okay, meditate the word, but not just simply by reading or declaring. ನೀವು ದೇವರ ವಾಕ್ಯವನ್ನ ಧ್ಯಾನಿಸಿ, ಸುಮ್ಮನೆ ಅದನ್ನು ಓದುವುದರಿಂದ ಘೋಷಿಸುವುದು Okay? ಅಲ್ಲ, Let it go into your mind. ಅದು ನಿಮ್ಮ ಮನಸ್ಸಿನ ಒಳಗೆ ಹೋಗಲಿ. If you remember few months ago we discussed about this. ಕೆಲವು ತಿಂಗಳ ಹಿಂದೆ ನಾವು ಇದನ್ನ ಧ್ಯಾನಿಸಿದೆವು, ನಿಮಗೆ ನೆನಪುಂಟ ಗೊತ್ತಿಲ್ಲ. When we read the word or declarations, what we should do? ನಾವು ದೇವರ ವಾಕ್ಯವನ್ನ ಓದಿ ಅದನ್ನ ಘೋಷಿಸುವಾಗ ಏನ್ ಮಾಡ್ಬೇಕು? How can we help our mind to receive the word? ನಾವು ಹೇಗೆ ಅದನ್ನ ಸ್ವೀಕರಿಸಬಹುದು ನಮ್ಮ ಮನಸ್ಸಿಗೆ? We have to write down. ನಾವು ಅದನ್ನ ಬರಿಬೇಕಾಗಿದೆ. Okay, for example, ಉದಾಹರಣೆಗೆ every morning Sunanda pastor is posting declarations. ಪ್ರತಿದಿನ ಪಾಸ್ಟರ್ ಸುನಂದ ಡಿಕ್ಲರೇಷನ್ಸ್ ಅನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. Write down. ಅದನ್ನ ಬರೀರಿ. When you write down the word of God, ನೀವು ದೇವರ ವಾಕ್ಯವನ್ನು ಬರಿದಾಗ okay, you will always remember. ನಿಮಗೆ ಯಾವಾಗಲೂ ನಿಮಗೆ ಅದು ನೆನಪಾಗ್ತದೆ. Write down and start thinking about it. ನೀವು ಅದನ್ನ ಬರ್ತು ಅದರ ಕುರಿತಾಗಿ ಆಲೋಚಿಸಿರಿ. Praise the Lord. Praise the Lord. This is you helping your mind, your mind to turn towards God. Amen. ಇದರ ಮೂಲಕ ಏನಾಗ್ತದೆ ಎಂಬುದಾಗಿ ಹೇಳಿದೆ, ನೀವೇ ನಿಮ್ಮ ಮನಸ್ಸಿಗೆ ಸಹಾಯ ಮಾಡ್ತಾ ಇದ್ದೀರಾ ದೇವರ ಕಡೆಗೆ ತಿರುಗಿಕೊಳ್ಳಲು. Okay, you have to help your mind. ನೀವು ನಿಮ್ಮ ಮನಸ್ಸಿಗೆ ಸಹಾಯ ಮಾಡಲೇಬೇಕಾಗಿದೆ. Okay, enough of the days where we did not do all this, but now let us start doing it. ಈ ವಿಷಯಗಳನ್ನ ಮಾಡದೆ ತುಂಬಾ ದಿನ ಕಳೆದು ಹೋಯ್ತು, ಪರವಾಗಿಲ್ಲ, ಆದ್ರೆ ಈಗ ನಾವು ಶುರು ಮಾಡೋಣ. Okay, today is the day. ಇವತ್ತೇ ದಿನವಾಗಿದೆ. Okay, meditate the word, write it down. ದೇವರ ವಾಕ್ಯವನ್ನ ಬರೀರಿ. Think about it. ಅದರ ಕುರಿತಾಗಿ ಆಲೋಚಿಸಿರಿ. Then speak it. ಮತ್ತು ಅದರ ಕುರಿತಾಗಿ ಮಾತನಾಡಿರಿ. Praise the Lord. Praise the Lord. You can share it to somebody else by speaking the word. ನೀವು ಯಾರ ಜೊತೆ ಅದನ್ನ ಹಂಚಬಹುದು, ಅವರ ಜೊತೆ ಮಾತನಾಡುವುದರ ಮೂಲಕ ಈ ವಾಕ್ಯದ ಕುರಿತಾಗಿ. All the preachers here, you know what I'm saying. ಇಲ್ಲಿ ನಮ್ಮ ಸೆಲ್ ಗ್ರೂಪ್ ಬೋಧಕರಿದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತು ನಾನು ಯಾವ್ದ್ರ ವಿಷಯವಾಗಿ ಹೇಳ್ತಾ ಇದ್ದೀನಿ. Whatever you preached, ನೀವೇನನ್ನ ಬೋಧಿಸ್ತೀರಾ, you remember, right? ನೀವು ಅದನ್ನ ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಳ್ತೀರಲ್ಲ. She posts a morning meditation. You remember what you posted, right? Why do you remember? Yeah, you write down, you thought about it, you meditated about it, then you spoke. ಅವರು ಮಾರ್ನಿಂಗ್ ಮೆಡಿಟೇಷನ್ ಪೋಸ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಅದು ನೆನಪಿರ್ತದೆ, ಯಾಕೆ ಅವರು ಅದರ ಕುರಿತಾಗಿ ಬರೀತಾರೆ, ಅದರ ಕುರಿತಾಗಿ ಜ್ಞಾನಿಸ್ತಾರೆ ಮತ್ತು ಅದನ್ನ ಹೇಳ್ತಾರೆ. That is the best way to do. ಅದೇ ಒಂದು ಉತ್ತಮವಾದಂತಹ ಒಂದು ಭಾಗವಾಗಿದೆ ನಾವು ಮಾಡುವಂಥದ್ದು. Help your mind to turn towards God. ದೇವರ ಕಡೆಗೆ ತಿರುಗಿಕೊಳ್ಳಲು ನಿಮ್ಮ ಮನಸ್ಸಿಗೆ ನೀವೇ ಸಹಾಯ ಮಾಡಿರಿ. Praise the Lord. Praise the Lord. Before we end today, I want to share two more points. ಇನ್ನೆರಡು ವಿಷಯಗಳನ್ನ ನಾನು ಹೇಳಿ ಮುಗಿಸ್ತೇನೆ. Okay, that is to have a deep desire. ಮೂರನೇದಾಗಿ ಆ ಒಂದು ಆಳವಾದಂತಹ ಒಂದು ಆಶೆ ನಮ್ಮಲ್ಲಿ ಇರಬೇಕಾಗಿದೆ. Let's read Jeremiah 29:13. ಯೆರೆಮೀಯ 29:13 ನಾವು ಓದೋಣ. You will seek me and find me when you seek me with all your heart. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. Amen. Praise the Lord. Praise the Lord. Okay, the third point is to what? Have deep desire. ಮೂರನೆಯ ಅಂಶ ಏನೆಂಬುದಾಗಿ ಹೇಳಿದ್ರೆ ಆ ಒಂದು ಆಶೆ, ಆತನನ್ನು ಕಂಡುಕೊಳ್ಳುವ ಆಶೆ ನಮ್ಮಲ್ಲಿ ಇರಬೇಕಾಗಿದೆ. For you to be led by the Holy Spirit, ನೀವು ಪವಿತ್ರಾತ್ಮನಿಂದ ಮುನ್ನಡೆಯಲು ಬಯಸಿದರೆ you need to have a deep desire. ನಿಮಗೆ ಆ ಆಳವಾದಂತಹ ಆಶೆ ಇರಬೇಕಾಗಿದೆ. I believe you have desire, that's why you are in the Bible study, right? ನಂಗೆ ಗೊತ್ತು ನಿಮಗೆಲ್ಲರಿಗೆ ಆಶೆ ಇದೆ, ಆದುದರಿಂದ ನೀವು ಇಲ್ಲಿ ಸತ್ಯವೇದ ಅಧ್ಯಯನಕ್ಕೆ ಬಂದಿದ್ದೀರಾ ಎಂಬುದಾಗಿ. Jeremiah says what God told to Jeremiah, if you seek me with all your heart, you will find me. ಯೆರೆಮೀಯನಿಗೆ ದೇವರು ಹೇಳಿದರು, ನೀನು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ. Amen. Praise God. When we seek him, when we search for him, we find him. ನಾವು ಆತನಿಗೋಸ್ಕರ ಹುಡುಕುವಾಗ ನಾವು ಆತನನ್ನ ಕಂಡುಕೊಳ್ಳಲು ಸಹಾಯವಾಗುತ್ತದೆ. With all your heart, it says. ನಿಮ್ಮ ಪೂರ್ಣ ಹೃದಯದಿಂದ. Okay, ಹುಡುಕುವುದು ಅಂದ್ರೆ ಅವರೆಲ್ಲೋ ಇದ್ದಾರೆ, ನಾನು ಹುಡುಕೊಂಡು ಹೋಗ್ತೇನೆ ಅಂತಲ್ಲ, right? It's not the meaning. It's not like he's somewhere, I'm running to find him. That's not the meaning. The meaning is to know him more. The deep desire you have to know him more, he will reveal himself more to you. ಅಂದ್ರೆ ಆತನ ಕುರಿತಾಗಿ ಹೆಚ್ಚಾದಂತಹ ಒಂದು ಆಶೆ ನಮಗಿರ್ಬೇಕು, ಆತನನ್ನ ಇನ್ನೂ ಹೆಚ್ಚಾಗಿ ನಾವು ಅರಿಯಬೇಕೆಂಬುದಾಗಿ. Okay, praise the Lord. When you have the deep desire in your heart, ಆ ಒಂದು ಆಶೆ ನಿಮ್ಮಲ್ಲಿದ್ದಾಗ God reveals himself to you. ದೇವರು
ಇನ್ನಷ್ಟು ತಾನು ಯಾರೆಂಬುದಾಗಿ ನಮಗೆ ಪ್ರಕಟಿಸಿ ಕೊಡುವ ಆತನಾಗಿದ್ದಾನೆ. Let's read James 4:8. ನಾವು ಯಾಕೋಬ 4:8 ಓದೋಣ. Come near to God and he will come near to you. Wash your hands, you sinners. Purify your hearts, you double-minded. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. Amen. Praise the Lord. Praise the See, Lord. the scripture says that when you start, desiring God, or when you start thinking about God, moving towards God, ಇಲ್ಲಿ He will ದೇವರ come ವಾಕ್ಯ near to you. ಹೇಳ್ತಾ ಇದೆ, ನೀವು ದೇವರ ಸಮೀಪಕ್ಕೆ ಬರುವಾಗ ಅಥವಾ ಆತನ ಕುರಿತಾಗಿ ನೀವು ಆಲೋಚಿಸುವಾಗ Okay, He'll come near you. ಆತನು ನಿಮ್ಮ ಬಳಿಗೆ ಬರುತ್ತಾನೆ. Hallelujah. ಆಮೆನ್. Why? Because He's already there. He's waiting for you. ಯಾಕಂದ್ರೆ ಆತನು ನಿಮ್ಮಲ್ಲಿ ಇದ್ದಾನೆ, ನಿಮಗೋಸ್ಕರ ಆತನು ಕಾಯುವ ಆತನಾಗಿದ್ದಾನೆ. Okay, there was one Sunday school story, ಒಂದು ಸಂಡೇ ಸ್ಕೂಲ್ ಕತೆ ಹೀಗೆ one ಇತ್ತು. Christmas drama that we had done. ನಾವು ಒಂದು ಕ್ರಿಸ್ಮಸ್ ಡ್ರಾಮಾ ಮಾಡಿದೆವು. When you take one step, ನೀವೊಂದು ಹೆಜ್ಜೆ ತೆಗೆದುಕೊಂಡಾಗ Jesus runs and comes and hugs you. ಏಸು ಒಂದು ತುಂಬಾ ಹೆಜ್ಜೆ ತೆಗೆದುಕೊಂಡು ನಿಮ್ಮನ್ನು ಬಂದು Okay, ಅಪ್ಪಿಕೊಳ್ಳುವಂತ. when you take one step, He'll take 10 steps. That was the story. ನೀವು ಒಂದು ಹೆಜ್ಜೆ ತೆಗೆದುಕೊಳ್ಳುವಾಗ ಆತನ 10 ಹೆಜ್ಜೆಗಳನ್ನು ತೆಗೆದುಕೊಳ್ಳುವುದು ಒಂದು ಕತೆ ಆಗಿತ್ತು. Praise the Lord. Praise the Lord. He is with us. ಆತನು ನಮ್ಮ ಜೊತೆ ಇದ್ದಾನೆ. Okay, when you start thinking, when you start desiring, ನೀವು ಆತನ ಕುರಿತಾಗಿ ಆಲೋಚಿಸಿದಾಗ, ಆತನಿಗಾಗಿ ಆಶಿಸಿದಾಗ, what you're doing, you're aligning your mind towards the Spirit of God. ನೀವು ನಿಮ್ಮ ಒಂದು ಮನಸ್ಸನ್ನ ದೇವರ ಆತ್ಮಕ್ಕೆ ಒಂದು ಪ್ರತಿಬಿಂಬಿಸುವಂತದ್ದಾಗಿದೆ. Praise the Lord. So Praise the Lord. today I want to tell you, help your mind by desiring for the Holy Spirit. ಆದುದರಿಂದ ನೀವು ನಿಮ್ಮ ಮನಸ್ಸಿಗೆ ಸಹಾಯ ಮಾಡಿ ಪವಿತ್ರಾತ್ಮನಿಗೆ ಹೆಚ್ಚಾಗಿ ನೀವು ಆಶೀರ್ವಾದರಾಗಬೇಕಾಗಿದೆ. Praise the Lord. I Praise had the a deep desire about this ನನಗೆ ಇದರ ಕುರಿತಾಗಿ ಒಂದು ಆಳವಾದಂತಹ ಒಂದು ಆಶೆ ಇದೆ. because some things happened in my life when I was a kid. ನಾನು ಚಿಕ್ಕಿರುವಾಗ ಕೆಲವು ವಿಷಯಗಳು ನನ್ನ ಜೀವಿತದಲ್ಲಿ ನಡೆಯಿತು. Okay, my name was Vikrant. ನನ್ನ ಹೆಸರು ವಿಕ್ರಾಂತ್ ಎಂಬುದಾಗಿತ್ತು. Okay, my name was Vikrant. That was my name. ಅವರು ಹುಟ್ಟಿದಾಗ ಅವರಿಗೆ ನಾಮಕರಣ ಮಾಡಿದಂತ ಹೆಸರು ವಿಕ್ರಾಂತ್ ಎಂಬುದಾಗಿ. Okay, but when God spoke to my parents, they changed my name in the 6th class to Vikas. ತಂದೆ ತಾಯಿಗಳು ದೇವರು ನನ್ನ ತಂದೆ ತಾಯಿಗಳ ಜೊತೆ ಮಾತನಾಡಿದ ಮೇಲೆ ಅವರು ನನ್ನ ಹೆಸರನ್ನ ವಿಕಾಸ್ ಆಗಿ 6th ಸ್ಟ್ಯಾಂಡರ್ಡ್ಗೆ ಚೇಂಜ್ ಮಾಡಿದ್ರು. But in the 10th class certificate, ಆದ್ರೆ 10th ಕ್ಲಾಸ್ ಸರ್ಟಿಫಿಕೇಟ್ ಅಲ್ಲಿ instead of writing VIKAS, they wrote VICAS. ಅದನ್ನ ಅವರು VIKS ಬರೆಯುವ ಬದಲು VICAS ಬರೆದ್ರು. So that stuck with me. I like it anyway. ಅದು ನನ್ನ ಜೊತೆ ಉಳಿದೋಯ್ತು. ಅದು ನಂಗೆ ಇಷ್ಟ ಹೇಗೂ. Okay, they joined me in MPC, Maths, Physics and Chemistry. ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿಗೆ ನನ್ನನ್ನು ಅವರು ಸೇರಿಸಿದ್ರು. Okay, I don't know why, but I started to fail in the first month itself. ಒಂದನೇ ತಿಂಗಳಲ್ಲೇ ನಾನು ಆ ಸಬ್ಜೆಕ್ಟ್ ಎಲ್ಲ ಫೇಲ್ ಆದೆ. Okay, and I called my parents. I was in the hostel at the time. I told them I want to run away. ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ ನನ್ನ ತಂದೆ ತಾಯಿಗೆ ಫೋನ್ ಮಾಡಿ ನಾನು ಹೇಳಿದೆ ನಂಗೆ ಓಡಿ ಹೋಗ್ಬೇಕೆಂಬುದಾಗಿದೆ. Okay, then they shifted me to BPC. ಮತ್ತೆ ಅವರು Biology, Physics, Chemistry ke. ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿಗೆ ನನ್ನನ್ನು ಸೇರಿಸಿದ್ರು, ಶಿಫ್ಟ್ Okay. ಮಾಡಿದ್ರು. And I became class topper there. ನಾನು ಅಲ್ಲಿ ಕ್ಲಾಸ್ ಟಾಪರ್ ಆದೆ. So like this, at some points of my life, important points of my life, ಈ ರೀತಿಯಾಗಿ ಕೆಲವು ನನ್ನ ಜೀವಿತದ ಇಂಪಾರ್ಟೆಂಟ್ ಸಂದರ್ಭದಲ್ಲಿ okay, some corrections were made. Like I was going in this way, took some corrections. ನನ್ಗೆ ಕೆಲವು ತಿದ್ದುಪಡುವಿಕೆ ಮಾಡ್ತಾ ಹೋದ್ರು ಅವರೆಲ್ಲರೂ. ಇಲ್ಲಿ ಸರಿ ಇರ್ಲಿಲ್ಲ ಅಂತ ಇಲ್ಲಿ ಹಾಕಿದ್ರು, ಇಲ್ಲಿ ಸರಿ ಇಲ್ಲ ಅಂತ ಅಲ್ಲಿ ಹಾಕಿದ್ರು. Okay, but somehow by God's grace everything went well. ಆದ್ರೆ ದೇವರ ಒಂದು ಕೃಪೆ ನಿಮಿತ್ತವಾಗಿ ಎಲ್ಲವೂ ನನ್ನ ಜೀವಿತದಲ್ಲಿ ಒಳ್ಳೆಯದಾಗಿಯೇ ನಡೆಯಿತು. So after the 12th, ಆದುದರಿಂದ 12th ಸ್ಟ್ಯಾಂಡರ್ಡ್ ಮುಗಿಸಿದ ನಂತರ I had a deep desire in my heart. ನನ್ನ ಹೃದಯದಲ್ಲಿ ಒಂದು ಆಶೆ ಇತ್ತು. From now on in my life, ಇವಾಗಿಂದ ನನ್ನ ಜೀವಿತದಲ್ಲಿ if I take any step, it should be that step from God. ನಾನು ಯಾವ ಹೆಜ್ಜೆ ತೆಗೆದುಕೊಳ್ತೇನೋ ಅದು ದೇವರದ ಹೆಜ್ಜೆ ಆಗಿರ್ಬೇಕು. Okay, at that time I was not a strong believer. ನಾನು ಆಗ ಒಂದು ಸ್ಟ್ರಾಂಗ್ ವಿಶ್ವಾಸಿ ಆಗಿರ್ಲಿಲ್ಲ. Okay, but I heard from here and there that God will lead. ಆದ್ರೆ ನಾನು ಇಲ್ಲಿ ಅಲ್ಲಿಂದ ಕೇಳಿದೆ ದೇವರು ಮುನ್ನಡೆಸುವಾತನು ಎಂಬುದಾಗಿ. Okay, when I had the desire, ಮತ್ತು ಆ ಆಶೆ ನನ್ನಲ್ಲಿತ್ತು. somebody gave me a brochure of Karne University. ಯಾರು ನಂಗೆ ಕಾರುಣ್ಯ ಯೂನಿವರ್ಸಿಟಿ ಒಂದು ಬ್ರೋಷರ್ ಕೊಟ್ರು. Until then I was searching for colleges where to join. ಅಷ್ಟರವರೆಗೆ ಎಲ್ಲಿ ಸೇರ್ಬೇಕೆಂಬುದಾಗಿ ನಾನು ಕಾಲೇಜಸ್ಗೆ ಹುಡುಕ್ತಾ All ಇದ್ದೆ. my friends joined in some big colleges. ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ನನ್ನೆಲ್ಲ ಫ್ರೆಂಡ್ಸ್ ಸೇರ್ಪಡೆ ಹೊಂದಿದ್ರು. Every college had a name, deemed university. ಎಲ್ಲ ಕಾಲೇಜಸ್ಗೆ ಡೀಮ್ಡ್ ಯೂನಿವರ್ಸಿಟಿ ಎಂಬ ಒಂದು ಹೆಸರಿತ್ತು. But I was at home, didn't join anything at that time. ನಾನು ಮನೇಲಿ ಇದ್ದೆ, ಏನು ಜಾಯಿನ್ ಆಗಿರ್ಲಿಲ್ಲ ಇನ್ನು. Even parents were so worried. ತಂದೆ ತಾಯಿಗಳಿಗೆ ತುಂಬಾ ಟೆನ್ಷನ್ ಆಗಿತ್ತು. Okay, so I had this desire
that desire, I did not plan to desire like that, but God led me like that. ನಾನು ಈ ರೀತಿಯಾಗಿ ಆಲೋಚಿಸುವುದಾಗಿ ನನಗೆ ಯಾವ ಆಶೆ ಇರಲಿಲ್ಲ, ಆದರೆ ದೇವರು ನನ್ನನ್ನು ಆ ರೀತಿಯಲ್ಲಿ ಮುನ್ನಡೆಸಿದ್ರು. Okay, I will cut short and tell for the glory of God. ನಾನು ಚಿಕ್ಕದಾಗಿ ಹೇಳ್ತೇನೆ ದೇವರ ಮಹಿಮೆಗೋಸ್ಕರ. My education, my BTech, MTech, BTech project, MTech project, science involved, scientists were involved, research was involved, everything was led by the Holy Spirit. ನಾನು ಹೇಳುವುದಾದ್ರೆ ನನ್ನ ಒಂದು ಸೈನ್ಸ್ ಪ್ರಾಜೆಕ್ಟ್ ಮತ್ತು MTech ಪ್ರಾಜೆಕ್ಟ್, BTech ಪ್ರಾಜೆಕ್ಟ್ ಮತ್ತೆ from there I moved to Mysore for work. ಮತ್ತು ಅಲ್ಲಿಂದ ಈ ಎಲ್ಲ ದೇವರಿನಲ್ಲೇ ಪ್ರೇರೇಪಿತವಾಗಿತ್ತು. ಮತ್ತು the way we got married, ಮತ್ತು ನಾನು ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಪ್ರಾಜೆಕ್ಟ್ ಮಾಡಿದೆ, ಮತ್ತು ನಾವು ಹೇಗೆ ಮದುವೆ ಆದ್ವಿ ಅದೆಲ್ಲವೂ, okay, the way we came here, ನಾವು ಮತ್ತೆ ಇಲ್ಲಿ ಬಂದ ಎಲ್ಲಾ ವಿಷಯಗಳು, and even how I finished my PhD, ಮತ್ತು ನಾನು ಹೇಗೆ ನನ್ನ PhD ಮುಗಿಸಿದ್ನೋ, literally everything was Holy Spirit led. ಎಲ್ಲವೂ ಪವಿತ್ರಾತ್ಮನಿಂದಲೇ ಮುನ್ನಡೆಸಲ್ಪಡುವಂತದ್ದಾಗಿತ್ತು. Okay, it is not because of my strength. ಅದು ನನ್ನ ಬಲದಿಂದ ಅಲ್ಲ. Okay, it is impossible for Vikas to do any of those. ವಿಕಾಸಿಗೆ ಇದೆಲ್ಲ ಮಾಡಲು ಅಸಾಧ್ಯ. You know why? ಯಾಕೆ ಗೊತ್ತಾ? Because everybody knows, my family, friends, everybody knew that I will not pass 10th class. ಯಾಕಂದ್ರೆ ನನ್ನ ಕುಟುಂಬದವರೆಲ್ಲರಿಗೂ ಗೊತ್ತಿತ್ತು ನಾನು 10th ಕ್ಲಾಸ್ ಪಾಸ್ ಆಗುವುದಿಲ್ಲ ಎಂಬುದಾಗಿ. Okay, but today I am able to teach the Bible. It's because Holy Spirit led me. ಯಾಕಂದ್ರೆ ನಾನು ಈ ಬೈಬಲ್ ಅನ್ನು ನಿಮಗೆ ಕಲಿಸಬೇಕಾದ್ರೆ ಪವಿತ್ರಾತ್ಮನೇ ನನ್ನ ಮುನ್ನಡೆಸಿದ್ದಾರೆ. Okay, that one desire, ಆ ಒಂದು ಚಿಕ್ಕ ಆಶೆ, to know the Holy Spirit, ಪವಿತ್ರಾತ್ಮನ ಇನ್ನು ಹೆಚ್ಚಾಗಿ ನಾನು ತಿಳಿಯಬೇಕೆಂಬ ಒಂದು ಆಶೆ, to be led by the Holy Spirit. ಆ ಪವಿತ್ರಾತ್ಮನಿಂದ ಮುನ್ನಡೆಸಲ್ಪಡಬೇಕೆಂಬ ಒಂದು ಆಶೆ. So I want to tell you today, ಆದುದರಿಂದ ನಾನು ನಿಮಗೆ ಹೇಳಲು ಬಯಸ್ತೇನೆ, start desiring. ಪವಿತ್ರಾತ್ಮನಿಂದ ನೀವು ಮುನ್ನಡೆಸಲ್ಪಡಬೇಕೆಂಬ ಒಂದು ಆಶೆ ನಿಮ್ಮಲ್ಲಿ Take a ಇರಲಿ. decision. ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳ್ರಿ. That there should not be any day anymore that I am not led by the Holy Spirit. ಯಾವುದಾದ್ರೂ ದಿನವಾಗ್ಲಿ ನನ್ನ ಜೀವಿತದಲ್ಲಿ ಇರಲೇಬಾರ್ದು, ನಾನು ಪವಿತ್ರಾತ್ಮನಿಂದ ಮುನ್ನಡೆಸಲ್ಪಡದಂತ ದಿನಗಳು ಇರಲೇಬಾರ್ದು. Every day I should be led by the Holy Spirit. ಪ್ರತಿಯೊಂದು ದಿನ ನಾನು ಪವಿತ್ರಾತ್ಮನಿಂದ ಮುನ್ನಡೆಸಲ್ಪಡಬೇಕು. You pray this prayer. ಈ ಪ್ರಾರ್ಥನೆ ನೀವು ಮಾಡಿರಿ, You make this declaration ಈ ಘೋಷಣೆಯನ್ನ ನೀವು ಮಾಡಿರಿ, and see what will happen. ಮತ್ತೇನಾಗುತ್ತದೆ ನೀವು ನೋಡಿ. Praise the Lord. Praise the Lord. The last thing. ಕೊನೆಯದಾಗಿ The last thing is to do what he has already revealed. ಆತನು ಆಗ್ಲೇ ಪ್ರಕಟಿಸಿರುವಂತದನ್ನ ಮಾಡುವಂತದ್ದೇ 4ನೇ ಅಂಶವಾಗಿದೆ. Amen. Praise God. Praise the Lord. See what God revealed to you. ದೇವರು ನಿಮಗೆ ಯಾವುದನ್ನ ಪ್ರಕಟಿಸಿ ಕೊಟ್ಟಿದ್ದಾರೋ Start doing it. ಅದನ್ನ ನೀವು ಮಾಡಿರಿ. Okay. The word of God spoke to us so many things. Right? ದೇವರ ವಾಕ್ಯವು ನಮ್ಮ ಜೊತೆ ಅನೇಕ ವಿಷಯಗಳನ್ನು ಮಾತನಾಡಿದವು. We learned something from the word of God. ದೇವರ ವಾಕ್ಯದಿಂದ ನಾವು ಕೆಲವು ಅಂಶಗಳನ್ನು ಕಲ್ತ್ವಿ. Start doing it. ಅದನ್ನ ನಾವು ಮಾಡೋಣ. Amen. You know, if you don't take first step, ನೀವು ಮೊದಲನೇ ಹೆಜ್ಜೆ ತೆಗೆದುಕೊಳ್ಳದೆ ಇದ್ದರೆ, and you are asking God, reveal what is the 10th step, I want to go there. ಮತ್ತೆ ದೇವರ ಹತ್ರ ನೀವು ಕೇಳಿದ್ರೆ ನಂಗೆ ಆ 10ನೇ ಒಂದು ಹೆಜ್ಜೆಯಲ್ಲಿ ಏನಿದೆ ನಂಗೆ ತೋರಿಸಿ ಎಂಬುದಾಗಿ, Okay, it's not possible. ಅದು ಸಾಧ್ಯವಾಗುವುದಿಲ್ಲ. Okay, you have to take step. ನೀವು ಹೆಜ್ಜೆಗಳನ್ನ ತೆಗೆದುಕೊಳ್ಳಬೇಕಾಗಿದೆ, And he will hold you and lead you. ಮತ್ತು ನಿಮ್ಮನ್ನ ಆತನ ಹಿಡಿದು ಮುನ್ನಡೆಸ್ತಾನೆ. But if you know what God wants you to do and you don't want to do, ಆದ್ರೆ ನಿಮಗೆ ಗೊತ್ತು ದೇವರೇನ್ ಮಾಡ್ಬೇಕು, ಆದ್ರೆ ನಿಮಗೆ ಅದು ಮಾಡ್ಲಿಕ್ಕೆ ಆಶೆ ಇಲ್ಲದಿದ್ರೆ, okay, then you will be in the first step only. ಮತ್ತು ನೀವು ಅದೇ ಮೊದಲನೇ ಹೆಜ್ಜೆಯಲ್ಲೇ ಇರ್ತೀರಾ. We can live our entire life in that first step. ನಾವು ನಮ್ಮ ಇಡೀ ಜೀವಿತ 1ನೇ ಹೆಜ್ಜೆಯಲ್ಲೇ ಮುಗಿಸಬಹುದು. Okay, but that's not the way. ಆದ್ರೆ ಅದು ದೇವರ ಚಿತ್ತವಲ್ಲ. When you do the first step, ನೀವು ಮೊದಲನೇ ಹೆಜ್ಜೆ ತೆಗೆದುಕೊಂಡಾಗ, okay, God will lead you to. ದೇವರು ನಿಮ್ಮನ್ನ ಅನೇಕ ಹೆಜ್ಜೆಗಳಿಗೆ ಮುನ್ನಡೆಸುವಾತನಾಗಿದ್ದಾನೆ. Amen. Praise the Lord. Praise the Lord. That's why there is a parable of talents in the Bible. ಆದುದರಿಂದ ತಲಾಂತುಗಳ ಕುರಿತಾಗಿ ಒಂದು ಪ್ಯಾರಬಲ್ ಸಾಮ್ಯತೆ ಇದೆ. Right? So Jesus talks about one parable, if you remember, right? Parable of talents. ಆ ತಲಾಂತುಗಳ ಒಂದು ಸಾಮ್ಯತೆಯನ್ನು ದೇವರು ಹೇಳ್ತಾ ಇದ್ದಾರೆ. Okay, there God says, Jesus says, ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, be faithful in the little. ನೀವು ಸ್ವಲ್ಪದ್ರಲ್ಲೇ ಪ್ರಾಮಾಣಿಕರಾಗಿರಿ, Okay, ನಂಬಿಗಸ್ತರಾಗಿರಿ, and God will keep you as in charge for the greater things. ಮತ್ತು ನಿಮಗೆ ಇನ್ನಷ್ಟು ಹೆಚ್ಚಾದಂತಹ ಅಧಿಕಾರವನ್ನು ಆತನು ನಿಮಗೆ ಕೊಡ್ತಾನೆ ಎಂಬುದಾಗಿ. Amen. Be faithful in the little. ಆತನು ನಿಮಗೆ ಕೊಟ್ಟ ಸ್ವಲ್ಪದರಲ್ಲಿ ನೀವು ಪ್ರಾಮಾಣಿಕರಾಗಿರಿ. God will make you as in charge for the greater ಮತ್ತು things. ಆತನು ಹೆಚ್ಚಾದಂತದನ್ನು ನಿಮ್ಮ ಒಂದು ಹತೋಟಿಗೆ ಒಪ್ಪಿಸಿಕೊಡ್ತಾನೆ. Praise the Lord. Praise the Lord. Let us remember these 4 things. ಈ 4 ಅಂಶಗಳನ್ನು ನಾವು ನೆನಪಿನಲ್ಲಿಡೋಣ. Okay, let us help our mind. ನಮ್ಮ ಮನಸ್ಸಿಗೆ ನಾವು ಸಹಾಯ ಮಾಡೋಣ. When you help your mind to turn towards the Spirit of God, ಪವಿತ್ರಾತ್ಮನ ಕಡೆಗೆ ನಿಮ್ಮ ಮನಸ್ಸಿಗೆ ನೀವು
ತಿರುಗಲು ಸಹಾಯ ಮಾಡಿದಾಗ okay, you will see what happens. ನೀವೇನಾಗ್ತದೆ ಎಂಬುದಾಗಿ ನೀವು ನೋಡ್ತೀರಾ. Your ministry will be wonderful. ನಿಮ್ಮ ಸೇವೆ ಉತ್ತಮವಾಗಿರ್ತದೆ And you will be led by the Holy Spirit in a mighty way. ಮತ್ತು ನೀವು ಪವಿತ್ರಾತ್ಮನಿಂದ ಅನೇಕ ರೀತಿಯಲ್ಲಿ ಒಂದು ಬಲವನ್ನು ಹೊಂದುತ್ತೀರಾ. Praise God. Praise the Shall we Lord. stand to our feet and ನಾವೆಲ್ಲ pray for ಎದ್ದು some ನಿಂತು time? ಪ್ರಾರ್ಥಿಸೋಣ. Okay, let's pray and bless one another in Jesus' name. ನಾವು ಪ್ರಾರ್ಥಿಸಿ ಒಬ್ಬರನ್ನೊಬ್ಬರು ಆಶೀರ್ವದಿಸುವವರಾಗೋಣ. Can you hold the hand of your neighbor? ನಿಮ್ಮ ಪಕ್ಕದವರ ಕೈಗಳನ್ನು ನೀವು ಹಿಡಿರಿ. Okay, hold the hand of your neighbor. Bless them in Jesus' ನಿಮ್ಮ name. ಪಕ್ಕದವರ ಕೈಗಳನ್ನು ಹಿಡಿದು ನೀವು ಅವರನ್ನ ಆಶೀರ್ವದಿಸಿ ಯೇಸು ಸ್ವಾಮಿ ನಾಮದಲ್ಲಿ. Pray for them today. ಅವರಿಗೋಸ್ಕರ ಪ್ರಾರ್ಥಿಸಿರಿ. Okay, pray that they will have deep desire in their heart. ಅವರ ಹೃದಯದಲ್ಲಿ ಒಂದು ಆಳವಾದಂತ ಆಶೆ, Deep desire to know the Holy Spirit. ಪವಿತ್ರಾತ್ಮನನ್ನು ಇನ್ನಾಗಿ ಹೆಚ್ಚೆಷ್ಟು ತಿಳಿಯುವಂತ ಒಂದು ಆಶೆ. Deep desire to be led by the Holy Spirit. ಪವಿತ್ರಾತ್ಮನಿಂದ ಮುನ್ನಡೆಸಲ್ಪಡಬೇಕೆಂಬ ಒಂದು ಆಶೆ. Deep desire to be strengthened by the Holy Spirit. ಪವಿತ್ರಾತ್ಮನಿಂದ ಬಲ ಹೊಂದಬೇಕೆಂಬ ಒಂದು ಆಶೆ. Deep desire to walk with the Holy Spirit. ದೇವರ ಒಂದು ಆತ್ಮದೊಂದಿಗೆ ನಡೆಯಬೇಕೆಂಬ ಆಶೆ. Deep desire to do miracles through the Holy Spirit. ಅದ್ಭುತ ಕಾರ್ಯಗಳು ಮಾಡುವಂತ ಒಂದು ಆಶೆ. Come on, pray for some time in Jesus' ಅದಕ್ಕೋಸ್ಕರ name. ಪ್ರಾರ್ಥಿಸಿರಿ ಯೇಸು ಸ್ವಾಮಿ Pray for ನಾಮದಲ್ಲಿ. some time in Jesus' name. Thank you, Lord. Hallelujah. Ora bala shotoroko ribara satara karabolondoroko tara monosondoro bala shatara karimonondara tara monosatala karashoto roko riba sanda rakara thuroko ribala shataroko ribala tara karabara tarara gara sanda rabalo shondo roko riba gara tara karamono sondo roko ribala sanda rakaraba tara kalara shondo roko libara tara karamanandara tara karamono sohra karabali chara karaborotoro tara karamono sondo roko labara tarara. Lord, we thank you, Lord God, we thank you, Lord. We invite you, Holy Spirit, to create a deep desire in our heart to know you, Lord, to be led by you, Lord God, to know you more every single day. Lord, we pray today in Jesus' name that we'll carry your deep desire for you, Lord, in the mighty name of Jesus Christ. Lord, we thank you, Father God, Master. Lord, we glorify your presence. We lift you up on high, Lord God. Lord, you are the first love. You are our first love. We place you on the highest. Oh, we lift you up, Lord God. Lord, we pray in Jesus' name that every unwanted burden that people are carrying today, we pray that you break it, Lord. Yes, Lord. ಕರ್ತನೆ ಯಾವುದಾದ್ರೂ ಬೇಡದಿರುವಂತ ಭಾರವನ್ನು ನಾವು ಹೊತ್ತದಲ್ಲಿ ಕರ್ತನೆ Lord, we pray that you'll break it in Jesus' ಅದನ್ನು name. ನೀನು ಮುರಿದು ಹಾಕು ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. In Jesus' name, the burden be broken. ಆ ಬಂಧನಗಳು ಮುರಿದು ಹಾಕಲ್ಪಡಲಿ. Lord, we thank you that you are the God who gives us rest. ಕರ್ತನೆ ನೀನು ನಮಗೆ ಶಾಂತಿಯನ್ನು ಕೊಡುವಂತಹ ದೇವರಾಗಿದ್ದೀರಾ. When we meditate your word, ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ, when we trust your word, ನಿನ್ನ ವಾಕ್ಯದಲ್ಲಿ ನಾವು ನಂಬಿಕೆಯನ್ನಿಟ್ಟಾಗ, we have that rest, Lord God. ನಮಗೆ ಆ ವಿಶ್ರಾಂತಿ ಇದೆ. Lord, we pray in Jesus' ನಾವು name. ಪ್ರಾರ್ಥಿಸುವರಾಗಿದ್ದೇವೆ ಯೇಸು ಸ್ವಾಮಿ ನಾಮದಲ್ಲಿ. Lord, help us, Lord God, ನಮ್ಮನ್ನು ನೀನು ಆಶೀರ್ವದಿಸು. to trust your word, ಕರ್ತನೆ ನಿನ್ನ ಒಂದು ವಾಕ್ಯದಲ್ಲಿ ನಂಬಿಕೆ ಇಡಲು, to believe your word, ನಿನ್ನ ವಾಕ್ಯವನ್ನು ನಂಬಿಕೆ ಇಟ್ಟು ನಾವು ಧ್ಯಾನಿಸಲು, to rest in your presence, ನಿನ್ನ Lord God. ಪ್ರಸನ್ನತೆಯಲ್ಲಿ ವಿಶ್ರಮಿಸಲು. Oh, we thank you ಕರ್ತನೆ ಸ್ತೋತ್ರ, that you are granting victory to us today. ನಮಗೆ ಜಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. Oh, thank you that you are speaking to us today. ನಮ್ಮ ಜೊತೆ ನೀನು ಇಂದು ಮಾತನಾಡಿದಕ್ಕಾಗಿ ಸ್ತೋತ್ರ. Oh, thank you, Father, Lord God. ಕರ್ತನೆ ಸ್ತೋತ್ರ. Today is the day. ಇವತ್ತು ದಿನವಾಗಿದೆ ಕರ್ತನೆ. Today is the day. ಇವತ್ತು ದಿನವಾಗಿದೆ. In Jesus' name, ಯೇಸು ಸ್ವಾಮಿ ನಾಮದಲ್ಲಿ we're going to hear God's ನಾವು voice. ದೇವರ ಸ್ವರವನ್ನು ಕೇಳುತ್ತೇವೆ. We're going to see visions and dreams. ನಾವು ದರ್ಶನಗಳನ್ನು ಕನಸುಗಳನ್ನು ಕಾಣುತ್ತೇವೆ. We're going to see greater glory in the name of ಹೆಚ್ಚಾದಂತ Jesus. ಮಹಿಮೆಯನ್ನು ನಾವು ಕಾಣ್ತೇವೆ. The days to come are mightier than the previous days. ಇನ್ನು ಬರುವಂತಹ ದಿನಗಳು ಇನ್ನು ಬಲಿಷ್ಠವಾಗಿರುತ್ತದೆ ಸ್ವಾಮಿ. The days to come we're going to see great rains. ಬರುವಂತಹ ದಿನಗಳಲ್ಲಿ ಅನೇಕ ರೀತಿಯಾದಂತಹ ಮಹಿಮೆಯುಳ್ಳ ವರ್ಷವನ್ನ ನಾವು ಕಾಣ್ತೇವೆ. Lord, in Jesus' name, ಯೇಸು ಸ್ವಾಮಿ ನಾಮದಲ್ಲಿ the days to come are going to be glorious than the former. ಬರುವಂತಹ ದಿನಗಳು ಇನ್ನೂ ಮಹೋನ್ನತವಾಗಿದೆ ಸ್ವಾಮಿ ಕಳೆದು ಹೋದ ದಿನಗಳಿಗಿಂತ. Lord, we thank you. ತಂದೆ ಸ್ತೋತ್ರ. Your word says, ವಾಕ್ಯ ಹೇಳ್ತದೆ, forget the past. ಕಳೆದು ಹೋದದ್ದನ್ನ ಮರೆತು ಬಿಡಿರಿ. Forget the past. ಕಳೆದು ಹೋದದ್ದನ್ನ ಮರೆತು ಬಿಡಿರಿ. See what I'm going to do. ನಾನು ಮಾಡುವಂತದನ್ನ ನೋಡಿರಿ. I'm going to do a new thing. ನಾನು ಹೊಸ ಕಾರ್ಯವನ್ನು ನಿಮ್ಮಲ್ಲಿ ಮಾಡಲಿದ್ದೇನೆ. I'm going to make way in the wilderness. ನಾನು ಆ ಒಂದು ಅರಣ್ಯದಲ್ಲಿ ಮಾರ್ಗವನ್ನ ಮಾಡಲಿದ್ದೇನೆ. I'm going to make streams of water to flow in the desert lands. ನಾನು ಆ ಜೀವಬುಗ್ಗೆಯು ಆ ಒಂದು ಬರಿದಾದಂತ ಭೂಮಿಯಲ್ಲಿ ಹರಿಯ ಮಾಡುತ್ತೇನೆ. In Jesus' name, ಯೇಸು ಸ್ವಾಮಿ ನಾಮದಲ್ಲಿ we thank you for speaking to us. ನಮ್ಮ ಜೊತೆ ಮಾತನಾಡಿದಕ್ಕಾಗಿ that you are doing a new thing, Lord. ನೂತನ ವಿಷಯಗಳನ್ನು ನಮ್ಮ And through ಜೀವಿತದಲ್ಲಿ this, Father, ಮಾಡ್ತೀಯ.
ಇದರ ಮೂಲಕವಾಗಿ the entire church be revived. ಇಡೀ ಸಭೆಯು ಆ ಒಂದು ರಿವೈವಲ್ ಹೊಂದಲಿ. Lord, we pray in Jesus' name. ಕರ್ತನೇ, ನಾವು ಪ್ರಾರ್ಥಿಸುವರಾಗಿದ್ದೇವೆ. Revival start from the church ಆ ಉಜ್ಜೀವನ ಸಭೆಯಿಂದ ಶುರುವಾಗಲಿ and spread throughout Udupi. ಮತ್ತು ಇಡೀ ಉಡುಪಿ ಒಂದು ಪ್ರದೇಶಕ್ಕೆ ಹರಡಲಿ. In Jesus' name. ಯೇಸು ಸ್ವಾಮಿ ನಾಮದಲ್ಲಿ. Let the revival spread all over this nation, Lord God. ಇಡೀ ನೇಷನ್ಗೆ ಸ್ವಾಮಿ ಆ ಒಂದು ಉಜ್ಜೀವನ ಹರಡಲಿ. And we submit ourselves to you. ನಮ್ಮನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ Lord, ಇದ್ದೇವೆ. help us to turn our mind to the Spirit, Lord. ನಿನ್ನ ಕಡೆಗೆ ತಿರುಗಿಕೊಳ್ಳಲು ನಮಗೆ ಸಹಾಯ ಮಾಡು. Lord, we pray in Jesus' ನಾವು name. ಪ್ರಾರ್ಥಿಸುವರಾಗಿದ್ದೇವೆ We ಯೇಸು ಸ್ವಾಮಿ surrender ನಾಮದಲ್ಲಿ. ourselves into the hands of the Holy ನಿನ್ನ Spirit. ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಪವಿತ್ರ Lord, we ಆತ್ಮದೇವರೇ. pray ನಾವು and we ಪ್ರಾರ್ಥಿಸುವರಾಗಿದ್ದೇವೆ. believe it ನಾವು and ನಂಬುವರಾಗಿದ್ದೇವೆ. we say amen in the name of ಆಮೆನ್ Jesus. ಎಂಬುದಾಗಿ ಹೇಳುತ್ತಾ ಇದ್ದೇವೆ. Amen. Praise ಆಮೆನ್. God. Praise ಹಲ್ಲೆಲೂಯಾ. God. Praise the Lord. God bless us all. Praise the Lord. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let us practice what we have learnt. ನಾವು ಏನನ್ನು ಕಲಿತಿದ್ದೇವೆ ಅದನ್ನ ನಾವು ಅಭ್ಯಾಸ ಮಾಡಿಕೊಳ್ಳೋಣ. Be faithful in the little things. ದೇವರು ನಿಮಗೆ ಕೊಟ್ಟಂತ ಸ್ವಲ್ಪದ್ರಲ್ಲಿ ನೀವು ಪ್ರಾಮಾಣಿಕರಾಗಿರಿ. God will give you greater. ಆಗ ಹೆಚ್ಚಾದಂತಹ ಬಾಧ್ಯತೆಗಳನ್ನ ದೇವರು ನಿಮಗೆ ಕೊಡ್ತಾರೆ. Praise God. God bless Praise us the all. Lord. Amen.